ವೀಕ್ಷಕರೇ, ಮೆಗಾ ಸುದ್ದಿಗೆ ಸ್ವಾಗತ. ನಾನು ಶಿಲ್ಪಾ ರಾಜನ್. ಬರ ತಾಂಡವ ಆಡ್ತಾ ಇರೋ ಈ ಹೊತ್ತಿನಲ್ಲಿ ಕುಡಿಯೋ ನೀರಿಗೂ ಕೂಡ ತತ್ವಾರ ಎದುರಾಗಿದೆ. ಜಲಕ್ಷಾಮವೇ ಎದುರಾದಂತೆ ಪರಿಸ್ಥಿತಿ ಈಗಾಗಲೇ ಬಿಗಡಾಯಿಸ್ತಾ ಇದೆ. ಈ ಪರಿಸ್ಥಿತಿ ಯಾವಾಗ ಬರಬೇಕಾಗಿತ್ತು? ಮಾರ್ಚ್ ಕಳೆದ ನಂತರದಲ್ಲಿ, ಏಪ್ರಿಲ್ ಮೇ ತಿಂಗಳಲ್ಲಿ ಇರುವಂತಹ ನೀರು ಖಾಲಿಯಾಗಿ ಅವಾಗ ಜಲಕ್ಷಾಮ ಉಂಟಾಗಬೇಕಾಗಿತ್ತು. ಆದರೆ ಸರಿಯಾದ ಪ್ರಮಾಣದಲ್ಲಿ ಮಳೆ ಆಗದೆ ಇಂತಹ ಅತಿ ದೊಡ್ಡ ಅನಾಹುತಕ್ಕೆ ಕಾರಣ ಆಗ್ತಾ ಇದೆ. ಈಗಾಗಲೇ ಸಿಲಿಕಾನ್ ಸಿಟಿ ಜನ ನೀರಿಲ್ಲದೆ, ಕುಡಿಯೋ ನೀರಿಲ್ಲದೆ ಕಿಲೋಮೀಟರ್ ಗಟ್ಟಲೆ ಹೋಗುವಂತಹ ಪರಿಸ್ಥಿತಿ ಎದುರಾಗಿದೆ. ನೋಡಿ, ಇದಕ್ಕೆ ಕಾಲ ಅಂತ ಹೇಳೋದು ಉತ್ತರ ಕರ್ನಾಟಕ ಭಾಗ ಅಥವಾ ಇನ್ನೆಲ್ಲೋ ಇರುವಂತಹ ಗ್ರಾಮೀಣ ಭಾಗದ ಜನರು ನೀರಿಲ್ಲದೆ ಪರದಾಡ್ತಾ ಇದ್ದ ಸಂದರ್ಭದಲ್ಲಿ ಆ ಬಿಸಿ ಇಲ್ಲಿನ ರಾಜಕಾರಣಿಗಳಿಗೆ ಯಾವತ್ತೂ ಕೂಡ ತಟ್ಟಿರಲಿಲ್ಲ. ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ ಅಂತ ಹೇಳ್ಕೊಂಡು ಮುಂದಕ್ಕೆ ಹಾಕ್ತಾ ಇದ್ರೆ ಹೊರತು ಅದಕ್ಕೆ ಸೂಕ್ತ ಪರಿಹಾರ ದೊರಕಿಸ್ಕೊಡ್ಲಿಲ್ಲ. ಆದರೆ ಈಗ ಬೆಂಗಳೂರಿಗೆ ಆಪತ್ತು ಬಂದಿದೆ, ಬೆಂಗಳೂರಿಗೆ ಗಂಡಾಂತರ ಬಂದಿದೆ, ಜಲಕ್ಷಾಮ ತಲೆದೋರ್ತಾ ಇದೆ. ಸಾವಿರಾರು ರೂಪಾಯಿ ಕೊಡ್ತೀನಿ ಅಂದ್ರೂ ಕೂಡ ಟ್ಯಾಂಕರ್ ನೀರು ಸಿಗ್ತಾ ಇಲ್ಲ. ಈಗ ಆಲ್ರೆಡಿ ದುಪ್ಪಟ್ಟು ಹಣವನ್ನ ಪೀಕ್ತಾ ಇದ್ದಾರೆ. ಟ್ಯಾಂಕರ್ ಮಾಫಿಯಾ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಆದರೆ ಎಷ್ಟೇ ದುಡ್ಡು ಕೊಡ್ತೀವಿ ಅಂತಂದ್ರೂ ನೀರು ಪೂರೈಕೆ ಮಾಡೋದು ಸರಿಯಾದ ಸಮಯದಲ್ಲಿ, ಸಂದರ್ಭದಲ್ಲಿ ಸಿಗ್ತಾ ಇಲ್ಲ. ಈಗಲೇ ಹಿಂಗಾದ್ರೆ ಇನ್ನು 2-3 ತಿಂಗಳಾದ್ಮೇಲೆ ಏನು ಗತಿ? ಅಯ್ಯೋ ರಾಮ ರಾಮ ಅಂತಿದ್ದಾರೆ ಬೆಂಗಳೂರಿನ ಜನ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಚರ್ಚೆಯನ್ನು ಆರಂಭಿಸ್ತಾ ಹೋಗ್ತೀವಿ. ಇದೇ ಹೊತ್ತಿನ ವಿಶೇಷ, ಜೀವ ಜಲಕ್ಕೆ ಬರ, ಬದುಕು ದುಸ್ತರ. ಮುಂಗಾರು ವೈಫಲ್ಯದಿಂದ ರಾಜ್ಯದಲ್ಲಿ ನೀರಿಗೆ ಹಾಹಾಕಾರ ಎದುರಾಗ್ಬಿಟ್ಟಿದೆ. ಯಾಕಂತಂದ್ರೆ ನಿಮಗೆಲ್ರಿಗೂ ಕೂಡ ಗೊತ್ತೇ ಇದೆ, ಮುಂಗಾರು ಸರಿಯಾಗಿ ಆಗಲೇ ಇಲ್ಲ. ಅದೇ ಕಾರಣಕ್ಕೋಸ್ಕರ ಬಿತ್ತಿದ್ದ ಬೀಜ ಕೂಡ ಮೊಳಕೆ ಒಡಿಲಿಲ್ಲ. ಮೊಳಕೆ ಒಡೆದಂತಹ ಆ ಒಂದು ಮೊಳಕೆಗೆ ಸರಿಯಾಗಿ ನೀರು ಸಿಗದೆ ಅಲ್ಲೇ ಬತ್ತಿ ಹೋಯಿತು. ಬರ ನಿರ್ಮಾಣ ಆಯಿತು. ಕಂಪ್ಲೀಟ್ ಆಗಿ ಬರಪೀಡಿತ ತಾಲೂಕುಗಳು ಅಂತ 280 ತಾಲೂಕುಗಳನ್ನು ಕೂಡ ಘೋಷಣೆ ಮಾಡಿದ್ರು. ಆದರೆ ಈಗ ಈ ಪರಿಸ್ಥಿತಿ ಕುಡಿಯೋ ನೀರಿಗೂ ಕೂಡ ಎದುರಾಗಿದೆ. ಅಣೆಕಟ್ಟುಗಳು ಬರದಾಗಿದೆ. ಕೃಷಿ ವಿಚಾರ ಬಿಡಿ, ಕುಡಿಯೋದಕ್ಕೆ ನೀರು ಸಿಗ್ತಾ ಇಲ್ಲ. ನದಿ ಬತ್ತಿದೆ, ತೊರೆ ಬತ್ತಿದೆ, ಕೆರೆ ಕುಂಟೆಗಳು ಕೂಡ ಬತ್ತಿದೆ. ಪಾತಾಳದಲ್ಲಿ ಹೋಗಿದೆ ಅಂತರ್ಜಲ. ಜೀವಜಲ ತತ್ವಾರದಿಂದ ಜಾನುವಾರುಗಳಿಗೆ ತೊಂದರೆ ಆಗ್ತಾ ಇದೆ. ಮಾರಾಟ ಮಾಡ್ತಿದ್ದಾರೆ ಎಷ್ಟೋ ಜನ. ಅಯ್ಯೋ, ಕುಡಿಯೋಕೆ ನೀರು ತರೋದಕ್ಕಾಗ್ತಾ ಇಲ್ಲ, ಹೊಂದಿಸೋದಕ್ಕಾಗ್ತಾ ಇಲ್ಲ ನಮಗೆ ಅಂತೇಳಿ ಜಾನುವಾರುಗಳನ್ನ ಮಾರಾಟ ಮಾಡುವಂತಹ ಪರಿಸ್ಥಿತಿಗೆ ಬಂದಿದ್ದಾರೆ ಜನ. ಬಯಲು ಸೀಮೆ ಮಧ್ಯ ಕರ್ನಾಟಕದಲ್ಲಂತೂ ನೀರಿಗೆ ಭಾರೀ ಸಮಸ್ಯೆ ಎದುರಾಗಿದೆ. ಚಿತ್ರದುರ್ಗದಲ್ಲಿ ಮನೆಗಳಿಗೆ ಬಿಂದಿಗೆ ಲೆಕ್ಕದಲ್ಲಿ ನೀರು ಹಂಚಿಕೆ ಮಾಡ್ತಾ ಇದ್ದಾರೆ, ಟ್ಯಾಂಕರ್ ಪೂರೈಕೆ ಮಾಡ್ತಾ ಇದ್ದಾರೆ. ಜಲ ಸಂಕಟಕ್ಕೆ ರಾಜ್ಯದ ಜನತೆ ಸುಸ್ತು ಅನ್ನಂಗಾಗಿದೆ. ಜನರ ಬದುಕನ್ನು ದುಸ್ತರಗೊಳಿಸಿದೆ ನೀರಿನ ಬರ. ಬೆಂಗಳೂರಲ್ಲೂ ಇದರ ಅಭಾವ ಇದೆ. ಟ್ಯಾಂಕರ್ಗಳಿಗೆ ಬೇಡಿಕೆ ಇದೆ. 6,000 ಲೀಟರ್ ಟ್ಯಾಂಕರ್ ದರ ಕನಿಷ್ಠ 1,000 ರೂಪಾಯಿ ಆಗಿಬಿಟ್ಟಿದೆ. ಕೆರೆ ಖಾಲಿಯಿಂದ ನೀರು ಮೇವಿಗೆ ತತ್ವಾರ ಜಾಸ್ತಿ ಆಗಿಬಿಟ್ಟಿದೆ. ನೋಡಿ, ಒಂದಷ್ಟು ಅಂಶಗಳನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಎಲ್ಲೆಲ್ಲಿ ಎಷ್ಟೆಷ್ಟು ನೀರು ಸಂಗ್ರಹ, ಡ್ಯಾಮಿಗೆ ನೀರು ತುಂಬಿದ್ರೆ ತಾನೇ ನಮಗೆ ನೀರು ಸಿಗೋದು ಕುಡಿಯೋದಕ್ಕೆ, ಅಥವಾ ಆಯಾ ಭಾಗದ ಜನತೆಗೆ ಕುಡಿಯೋ ನೀರಿಗೆ ಯಾವುದೇ ತೊಂದರೆ ಬರದೇ ಇರೋ ರೀತಿಯಾಗಿ ಆಗೋದು. ಎಲ್ಲೆಲ್ಲಿ ಎಷ್ಟೆಷ್ಟು ನೀರು ಸಂಗ್ರಹ ಆಗಿದೆ ಹಾಗಾದರೆ ನೋಡಿ. ನದಿ ಅಣೆಕಟ್ಟು ಸಂಗ್ರಹ ಸಾಮರ್ಥ್ಯ ಲಭ್ಯ ಇರುವಂತಹ ನೀರು ಒಂದೊಂದಾಗಿ ನಾವು ನೋಡ್ಕೊಂಡು ಬರೋಣ. ಆಲಮಟ್ಟಿ ಡ್ಯಾಮ್ 123.08 TMC ನೀರು ಸಂಗ್ರಹ ಆಗಿದೆ. ಲಭ್ಯ ಅಂದರೆ ಅದರ ಸಾಮರ್ಥ್ಯ ಇರೋದು 123.08 ಸಾಮರ್ಥ್ಯ. ಆದರೆ ಲಭ್ಯ ಈಗಿರುವಂತಹ ನೀರು 49.76 TMC ಅಷ್ಟೇ. ಘಟಪ್ರಭಾ ಸಾಮರ್ಥ್ಯ 51, ಇರೋ ನೀರು 31. ಮಲಪ್ರಭಾ 37.73, ಲಭ್ಯ ಇರೋದು 11.94. ಸೂಪ 145.33 ಸಾಮರ್ಥ್ಯ TMC, ಆದರೆ ಲಭ್ಯ ಇರೋ ನೀರು 69.96 ಅಂದರೆ ಹತ್ತತ್ರ 60 TMC. ಲಿಂಗನಮಕ್ಕಿ ಡ್ಯಾಮ್ 151.75 ಸಾಮರ್ಥ್ಯ ಇದ್ದರೆ ಲಭ್ಯ ಇರೋದು 41.4. ವರಾಹಿ 31.1 ಸಾಮರ್ಥ್ಯ, 8.25 ಇರೋ ನೀರು. ಇನ್ನು ಭದ್ರಾ 71.54 ಇರೋ ಲಭ್ಯ ಇರೋ ನೀರು 27.38 TMC. ಹೇಮಾವತಿ 37 TMC ಸಾಮರ್ಥ್ಯ, 13 TMC ಲಭ್ಯ ಇದೆ. ಹಾರಂಗಿ 8.5 TMC ಸಾಮರ್ಥ್ಯ ಇದ್ರೆ ಇರೋ ನೀರು ಕೇವಲ 3.39 TMC. ಕಬಿನಿಯಲ್ಲಿ 19.52 TMC ಸಾಮರ್ಥ್ಯ ಇದ್ದರೆ ಇರುವಂತಹ ನೀರು 11.95. ಕಂಪ್ಯಾರಿಟಿವ್ಲಿ ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ. KRS 49.45 TMC ಸಾಮರ್ಥ್ಯ ಇದ್ದರೆ ಲಭ್ಯ ಇರೋ ನೀರು ಕೇವಲ 16.32 TMC. ಇಲ್ಲಿಂದಲೇ ನಮಗೆ ಬೆಂಗಳೂರಿಗರಿಗೆ ನೀರು ಸರಬರಾಜಾಗತ್ತೆ. ವಾಣಿ ವಿಲಾಸ್ 30.42 TMC ಸಾಮರ್ಥ್ಯ ಇದ್ದರೆ ಇರೋ ನೀರು 20.3 TMC. ತುಂಗಭದ್ರಾ 105 TMC ಸಾಮರ್ಥ್ಯ, ಇರೋ ನೀರು
ಕೇವಲ 9.3 TMC. ನಾರಾಯಣಪುರ 33.31 ಸಾಮರ್ಥ್ಯ, 19.43 TMC ಲಭ್ಯ ಇರುವಂತಹ ನೀರು. ನೋಡಿ, ಈ ನೀರಲ್ಲಿ ನಾವು ಕುಡಿಯೋ ನೀರು ಒದಗಿಸ್ಬೇಕು, ಜಾನುವಾರುಗಳಿಗೆ ನೀರು ಒದಗಿಸ್ಬೇಕು, ಜೊತೆಗೆ ಕೃಷಿ ಚಟುವಟಿಕೆಗಳನ್ನು ಕಂಪ್ಲೀಟಾಗಿ ಬಿಡೋಕ್ಕಾಗಲ್ಲ, ಅದಕ್ಕೂ ಅಲ್ಪ ಸ್ವಲ್ಪ ನೀರನ್ನು ಉಪಯೋಗಿಸ್ಕೊಳ್ಬೇಕು. ಪ್ರಪ್ರಥಮ ಆದ್ಯತೆ ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇರುತ್ತೆ, ಕುಡಿಯೋ ನೀರಿಗೆ ಪ್ರಪ್ರಥಮ ಆದ್ಯತೆ. ಆದರೆ ಕುಡಿಯೋ ನೀರೇ ಸಿಗ್ತಿಲ್ಲ ಅಂತಂದರೆ ಇನ್ನು ಉಳಿದದ್ರ ಕಥೆ ಏನು? ಗೌಣ ಆಗಿಬಿಡುತ್ತೆ ಉಳಿದಿದ್ದೆಲ್ಲವೂ ಕೂಡ ಅನ್ನೋ ಪರಿಸ್ಥಿತಿಗೆ ಈಗಾಗಲೇ ಬಂದುಬಿಟ್ಟಿದ್ದೀವಿ ನಾವು. ಮೂಕ ಪ್ರಾಣಿಗಳ ಕಥೆ ಏನು? ಎಲ್ಲಿಗೆ ಹೋಗ್ತವೆ ಅವು ನೀರು ಬೇಕು ಕೊಡಿ ಅಂತ? ಇಂಥ ಪರಿಸ್ಥಿತಿ ಬರೋದಕ್ಕೆ ಏನು ಕಾರಣ? ಸೊ ಏನು ನಮ್ಮ ಮುಂದಿರುವಂತಹ ಆಯ್ಕೆಗಳು? ಅನೇಕ ವಿಷಯಗಳು ಬರುತ್ತೆ, ಅದೆಲ್ಲವನ್ನು ಕೂಡ ಚರ್ಚೆ ಮಾಡ್ತಾ ಹೋಗೋಣ. ಮೊದಲೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರೈತ ಮುಖಂಡರಾದಂತಹ ನಾರಾಯಣ ರೆಡ್ಡಿ ಅವರು. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಏನು ನಮ್ಮ ಜೊತೆಗೆ ಕಿರಣ್ ಸಿಂಗಾದ್ರಿ ಇದ್ದಾರೆ, ಗ್ರೀನ್ ಆರ್ಮಿ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾರಾಯಣ ರೆಡ್ಡಿ ಅವರೇ, ಇಂತಹ ಪರಿಸ್ಥಿತಿ ಬರುತ್ತೆ ಅಂತ ಈಗ 2 ತಿಂಗಳ ಹಿಂದೆನೆ ಅಥವಾ ಮುಂಗಾರು ಯಾವಾಗ ಕೈ ಕೊಡ್ತೋ ಅದನ್ನು ನಾವು ಊಹಿಸಿದ್ವಿ. ಯಾವಾಗ ಡ್ಯಾಮ್ಗಳು ತುಂಬಲಿಲ್ವೋ, ಮಳೆ ನೀರು ಸರಿಯಾಗಿ ಬರಲಿಲ್ವೋ ಊಹೆ ಮಾಡಿದ್ವಿ, ಮುಂದಿನ ದಿನ ಕುಡಿಯೋದಕ್ಕೂ ಕೂಡ ನೀರು ಸಿಗದಂಗೆ ಆಗ್ಬಿಡುತ್ತೆ ಅಂತ. ಈಗ ಇನ್ನೂ ಬೇಸಿಗೆ ಆರಂಭ ಆಗಿಲ್ಲ, ಬೇಸಿಗೆಯಲ್ಲಿ ಎದುರಾಗಬೇಕಾದ ತತ್ವಾರ ಈಗಲೇ ಜಲಕ್ಷಾಮ ನಿರ್ಮಾಣ ಆಗಿಬಿಟ್ಟಿದೆ. ಏನು ಹೇಳ್ತೀರಿ ಸರ್? ಅಲ್ಲ, ಇವತ್ತು ಏನು ಹೇಳ್ತೀರಾ ಅಂತ ಎಲ್ಲರೂ ಕೇಳೋರು ಪ್ರಶ್ನೆ, ನೀರು ನೀರು ಅಂತ. ಆದರೆ ಈಗ ಕಾವೇರಿಯಲ್ಲಿ ನೀರು ಮಳೆ ಕಮ್ಮಿ ಇದೆ ಅಂತ ಹೇಳಿದಾಗ ತಮಿಳುನಾಡಿಗೆ ಬೆಳೆ ಬೆಳೆಯೋದು ಕಮ್ಮಿ ಮಾಡ್ರಪ್ಪ, ನಮ್ಗೆ ಈ ಥರ ಪರಿಸ್ಥಿತಿ ಇದೆ, ಕುಡಿಯೋ ನೀರು ಬೇಕು ಅಂತೇಳಿ ಇವರೊಂದು ಇದಿಲ್ಲ. ಹೌದು, ಕೇಂದ್ರ ಸರ್ಕಾರ ಅವ್ರಿಗೆ ವೋಟ್ ಬ್ಯಾಂಕ್ ಒಂದು ಓಟೊಂದು ಬೇಕಷ್ಟು ಬಿಟ್ಟರೆ ಕೇಂದ್ರ ಸರ್ಕಾರಕ್ಕಾಗಲಿ ರಾಜ್ಯ ಸರ್ಕಾರಕ್ಕಾಗಲಿ, ನಾವು ಗೆದ್ದು ಬಂದ್ವಿ, ರಾಜ್ಯ ಆಳಿದ್ವಿ, ಯಾರ ಮನೆ ಆಳಗನ ಹೋಗಲಿ, ಯಾರನ್ನ ಸಾಯಲಿ ಅಂತಾರೆ ಹೊರತುಗೋ ಮುಂದಾಲೋಚನೆ ಇಲ್ಲ. ಈಗ 12 ವರ್ಷ 13 ವರ್ಷ ಆಯಿತು ಎತ್ತಿನ ಹೊಳೆ ಇದು ಮಾಡಿ. ನಾವು ಅವತ್ತು ಮಾಡಿದ್ದು ಎತ್ತಿನ ಹೊಳೆ ಬೇಡ, ನಮ್ಮ ಪರಮಶಿವ ವರದಿನ ತೊಗೊಂಬಂದಿ ಅಂತ. ಪರಮಶಿವ ವರದಿಯಲ್ಲಿ ನಮಗೇನಾಗಿತ್ತು ಅಂದರೆ ಇದರಲ್ಲಿ ಪರಮಶಿವ ಒಂದು ಇದು ಕೊಟ್ಟಿದ್ದು ಹೆಚ್ಚಿಗೆ ಲೂಟಿ ಹೊಡೆಯಕ್ಕೆ ಆಗ್ತಿರಲಿಲ್ಲ ಇವರು. ಇವಾಗ ಪೈಪ್ಲೈನ್ ಎತ್ತಿನ ಹೊಳೆ ಅಂತ ಪೈಪ್ಲೈನ್ ಹಾಕಿ ಅಲ್ಲಿ ದುಡ್ಡು, ಪೈಪಿಗೆ ದುಡ್ಡು, ಮಣ್ಣು ದುಡ್ಡು, ಜಮೀನು ದುಡ್ಡು, ಅಲ್ಲೊಂದು ಇದು ಕಟ್ಟೋ ಡ್ಯಾಮ್ ಕಟ್ಟೋಕ್ಕೆ ದುಡ್ಡು ಅಂಥೇಳಿ 12,000 ಕೋಟಿಗೆ ಆಯಿತು, ಈಗ 18 ಆಯಿತು, ಈಗ 25,000 ಕೋಟಿನ 30,000 ಕೋಟಿನ ಆಯಿತು. ಚೇಂಜ್ ಆಗ್ತಾ ಇದೆ, 12 ವರ್ಷದಿಂದ ಕುಂಟಿಸ್ಕೊಂಡು ನಡೀತಾ ಇದೆ. ಇದರಲ್ಲಿ ಬೇಕು ಬೇಡ ಅನ್ನೋ ಒಂದು ಇದಿಲ್ಲ, ಸಮಸ್ಯೆ ಇಲ್ಲ. ಈಗ ನಮ್ಮ ಮೋದಿಜಿಯವರು ಯಾವುದೋ ಜಲ ಮಿಷಿನ್ ಅಂತೇಳಿ ಒಂದು ತಂದಿದ್ದಾರೆ, ಕುಡಿಯೋ ನೀರು ಮನೆಗೆ ಸ್ವಚ್ಛ ನೀರು ಅಂತೇಳಿ. ಏನು ಬೆಳಗ್ಗೆ ಅದನ್ನ ಯಾರೋ ಕುಶಾಲಿ ಅಂತ ಗೊತ್ತಾಳೆ TV9 ಅವ್ರು ಹೇಳಿದ್ದ ಮೋದಿ ಗ್ಯಾರಂಟಿಗಳು ಅಂತ. ಇವತ್ತು ನೀರು 55 ಲೀಟ್ರ್ ಅಂತೆ ಒಬ್ಬ ಮನುಷ್ಯನಿಗೆ. ಹಳ್ಳಿಗಳ ಕಡೆ 55 ಲೀಟ್ರ್ ಕೊಟ್ಟು ಅದ್ರ ಮೇಲೆ ನಾವು ಮೀಟ್ರ್ ಕಟ್ಟಬೇಕು ಅಂದರೆ ನಾವು ದನ ಕರ ಸಾಕಬೇಕಾ ಬೇಡ? ಇವತ್ತೊಂದು ಹಸುವಿಗೆ ಎಷ್ಟಾಗುತ್ತೆ ನೀರು? ಹಾಲು ಕರಿಬೇಕಾದ್ರೆ, ಅದು ಮೈ ತೊಳಿಬೇಕಾದ್ರೆ, ಅದನ್ನ ಕ್ಲೀನ್ ಮಾಡಬೇಕಾದ್ರೆ ಎಷ್ಟು ನೀರು ಬೇಕು? ಇವತ್ತು ಹಳ್ಳಿಗಳ ಕಡೆ ಮೊದಲ ಕಾಲದಲ್ಲಂತೂ ವರ್ಷಕ್ಕೋ 6 ತಿಂಗಳಿಗೋ 1 ತಿಂಗಳಿಗೋ 15 ದಿನಕ್ಕೋ ಸ್ನಾನ ಮಾಡ್ತಾಯಿದ್ರು. ಇವತ್ತು ಹಳ್ಳಿಯನ್ನು ಪ್ರತಿಯೊಬ್ಬರು ನಾಗರಿಕರಾಗಿದ್ದಾರೆ, ಪ್ರತಿದಿನ ಸ್ನಾನ ಮಾಡಬೇಕು. ಅಷ್ಟೇ ಅಲ್ಲ ಸರ್, ಎಷ್ಟೋ ಜನ ಮನೆಗೆ ಬಂದವ್ರು ಊಟ ಹಾಕ್ಬಿಡ್ತೀವಿ, ಬೇಕಾದ್ರೆ ಕುಡಿಯೋಕೆ ನೀರು ಕೇಳಿದ್ರೆ ಎಲ್ಲಿಂದ ತರೋಣ ಅನ್ನೋ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದಾರೆ. ಮಾತಾಡ್ತೀನಿ ಸರ್. ಕಿರಣ್ ಅವರೇ, ಪ್ರಪ್ರಥಮವಾಗಿ ಏನು ಹೇಳ್ತೀವಿ ನೋಡಿ, ಈಗ ಜನಕ್ಕಷ್ಟೇ ಅಲ್ಲ, ಜಾನುವಾರುಗಳಿಗೂ ನಾವು ಬಹಳ ಪ್ರಮುಖವಾಗಿ ತೆಗೆದುಕೊಳ್ತೀವಿ. ಅಯ್ಯೋ ಜನಕ್ಕೆ ನೀರಿಲ್ಲ, ಜಾನುವಾರು ಕತೆ ಹೇಳ್ತೀರಿ, ಬಟ್ ಮೂಕ ಪ್ರಾಣಿಗಳು ಯಾರನ್ನು ಕೇಳ್ತವೆ, ಯಾರಿಗೆ ಹೇಳ್ತವೆ? ಆ ಕೆರೆ ಕಟ್ಟೆಗಳು ಬತ್ತಿ ಹೋಗಿದೆ. ನಾವು ಜನಸಾಮಾನ್ಯರು ಕೂಡ ಒಂದಷ್ಟು ಸಾಮಾಜಿಕ ಕಳಕಳಿಯನ್ನು ಮೆರಿಬೇಕಾಗತ್ತೆ, ಆದರೆ ಜನರು ಕೂಡ ಅಂಥರದ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದಾರೆ. ಸೊ ಮುಂದಕ್ಕೇನು ಅನ್ನೋ ಪ್ಲಾನಿಂಗ್ ಇಲ್ಲ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಏನು ಹೇಳ್ತೀರಿ? ಮೊದಲನೇದಾಗಿ ನಾವು ಮಾತಾಡಬೇಕಾದಕ್ಕೆ ಹೋದಾಗ ನಾನು ಯಾವುದೇ ಒಂದು ವಿಷಯನ ನಾವು ಪ್ರಸ್ತಾಪಿಸ್ಬೇಕಾದ್ರೆ ಇದಕ್ಕೆ ಮೂಲ ನಮ್ಮ ಇತಿಹಾಸಪೂರ್ವಕವಾಗಿ ಬೆಂಗಳೂರು ನಗರನ ಕೆಂಪೇಗೌಡರು ಈ ಬೆಂಗಳೂರು ನಗರವನ್ನು ನಿರ್ಮಾಣ ಮಾಡಿದಾಗ, ಸೊ ಬೆಂಗಳೂರನ್ನ ಯಾವ ರೀತಿ ನಿರ್ಮಾಣ ಮಾಡಿದರು? ಇವತ್ತು ನಾವು ಹೇಳ್ತೀವಿ ಬೆಂಗಳೂರಿನಲ್ಲಿ ಸಾವಿರಾರು ಕೆರೆಗಳಿತ್ತು, ಸಾವಿರಾರು ಮ್ಯಾನ್ಮೇಡ್ ಲೇಕ್ಸ್ ಅಂತಲೇ ಹೇಳ್ತಾಯಿದ್ರು. ಇವಾಗ ಸ್ಯಾಂಕಿ ಟ್ಯಾಂಕ್ ಇರ್ಬೋದು, ನಮ್ಮ ಹೆಬ್ಬಾಳ ಕೆರೆ, ಜಕ್ಕೂರು ಕೆರೆ, ನಮ್ಮ ಯಲಂಕ ಕೆರೆ, ಈ ಥರ 1600ಕ್ಕೂ ಹೆಚ್ಚು ಕೆರೆ ನಮ್ಮ ಸ್ವತಂತ್ರ ಪೂರ್ವದಲ್ಲಿತ್ತು. ಅದಕ್ಕಿಂತ ಹಿಂದಕ್ಕೆ ನಾವು ಇತಿಹಾಸ ನೋಡೋಕೆ ಹೋದಾಗ ಕೆಂಪೇಗೌಡರ ಕಾಲದಲ್ಲಿ 6000ಕ್ಕಿಂತ ಹೆಚ್ಚು ಕೆರೆಗಳು ಬೆಂಗಳೂರು ನಗರದಲ್ಲಿ ನಿರ್ಮಾಣ ಆಗಿತ್ತು. ಇವತ್ತು ಮೂಲ ನಾವು ಇನ್ನೊಂದು ಇತಿಹಾಸದಲ್ಲೇ ಇನ್ನೊಂದು ಥರ ನಾವು ನೋಡಬೇಕಾದ್ರೆ ಒಂದು ಎಕೋಸಿಸ್ಟಮ್ ಅಂತ ನಾವು ಏನಕ್ಕೆ ಹೇಳ್ತೀವಿ. ಹೌದು, ಎಕೋಸಿಸ್ಟಮ್ನ ನಾವು ಏನಕ್ಕೆ ಫಾಲೋ ಮಾಡಬೇಕು? ಇವತ್ತಿನ ದಿವಸ ನಮ್ಮ ಬೆಂಗಳೂರು ನಗರಕ್ಕೆ ಎಕೋಸಿಸ್ಟಮೇ ಬೇಡ. ಇವತ್ತು ಯಾರು ನಮ್ಮ ಎಕೋಸಿಸ್ಟಮ್ನ ನಾವು ಫಾಲೋ ಮಾಡದೇ ಇರೋದಕ್ಕೆ ಮೂಲ ಇವತ್ತು ನಮ್ಮ ಜಲ ಈ ರೀತಿ ಒಂದು ವಾತಾವರಣಗಳ ಕಾರಣ.
ಇವತ್ತು ಸರ್ ನಾನು ಇವರು ರೈತರ ಪರವಾಗಿ ನಾನು ಒಂದು ಮಾತು ಹೇಳ್ತೀನಿ ಸರ್. ಕಾವೇರಿ ವಿಷಯ ಅಂತ ಬಂದಾಗ ನಾವು ಎಲ್ಲ ಮಾತಾಡ್ತೀವಿ. ನಾವು ಕಾವೇರಿ ವಿಷಯ ಅಂತ ಬಂದಾಗ ಇಷ್ಟೆಲ್ಲ ಪ್ರತಿಭಟನೆ ಮಾಡೋರು ಬೇಸಿಗೆಗಾಲ ಬಂದಾಗ ಯಾಕೆ ನಮ್ಮ ಡ್ಯಾಮ್ಗಳಲ್ಲಿ ಹೂಳೆತ್ತೋದಿಕ್ಕೆ ಪ್ರತಿಭಟನೆ ಮಾಡೋದಿಲ್ಲ? ಎಷ್ಟು ಕೆರೆ ಕಟ್ಟೆಗಳು ಇವತ್ತು ಬತ್ತು ಹೋಗ್ತಾ ಇದ್ರು, ನಾವು ಯಾರು ಅದ್ರ ಬಗ್ಗೆ ನಿಗಾ ವಹಿಸೋದಿಲ್ಲ. ಏನು ನಮ್ಮ ಬೆಳೆಗಳಿಗೆ ನೀರು ಬೇಕು, ಕಾವೇರಿ ನೀರು ಅಣೆಕಟ್ಟು ತುಂಬಬೇಕು, ಇದಾಗಬೇಕು. ನೀರು ಎಲ್ಲಿಂದ ಹುಟ್ಟು ಬರುತ್ತೆ ಮೇಡಮ್? ಇವತ್ತು ನಮ್ಮ ಕೊಡಗಿನ ವಾತಾವರಣ ಹೆಂಗಿದೆ ಇವತ್ತು? ಸದರ್ನ್ ಪಾರ್ಟ್ ಆಫ್ ನಾವಂದರೆ ನಮಗೆ ಇವಾಗ ಮೂಲ ಬೆಂಗಳೂರಿಗೆ ಮಳೆ ಬರೋದು ಎಲ್ಲಿಂದ? ನಮ್ಮ ಇದು ಅಂದರೆ ನಮ್ಮ ತಮಿಳ್ನಾಡು ಈ ಕಡೆಯಿಂದ ಮನ್ಸೂನ್ ಏನೊಂದು ಕರಾವಳಿ ಆ ಪ್ರದೇಶಗಳಿಂದ ನಮ್ಮ ಬೆಂಗಳೂರು ನಗರದ ಕಡೆಗೆ ಗಾಳಿ, ವಾತಾವರಣ, ಅಟ್ಮಾಸ್ಫಿಯರು ಇದೆಲ್ಲ ಎಕೋಸಿಸ್ಟಮಲ್ಲಿ ಒನ್ ಬೈ ಒನ್ ಬರುತ್ತೆ. ಸೊ ನಮಗೆ ಮಳೆ ಎಲ್ಲಿಂದ ಬರಬೇಕು? ಆ ಕಡೆಯಿಂದನೇ ಮಳೆ ಬರಬೇಕು. ನೀರು ಹೆಂಗೆ ಸಂಗ್ರಹ ಆಗುತ್ತೆ? ಇವತ್ತು ನಮಗೆ ತಗೊಳ್ತಾ ಇರ್ತಕ್ಕಂಥ ನೀರು ಬಂದು ಕಾವೇರಿ ನೀರು ಬೆಂಗಳೂರು ನಗರಕ್ಕೆ. ಇನ್ನು ಮುಂಚೆ ತಿಪ್ಪಗುಂಡಳ್ಳಿ ನೀರು ಬರ್ತಿತ್ತು, ಹೇಮಾವತಿ ಮತ್ತು ಇನ್ನು ಕೆಲವರು ನಂದಿ ಬೆಟ್ಟಗಳಿಂದ ಸುಮಾರು ನದಿಗಳು ನಾವು ಹೇಳ್ತೀವಿ, ಪಾಲಾರು, ಇನ್ನು ಸುಮಾರು 5-6 ನದಿಗಳು ಹುಡ್ತಾ ಇತ್ತು ಅಂತ. ಇವತ್ತು ಎಷ್ಟೋ ನದಿಗಳು ಬತ್ತೋಗಿದ್ದಾವೆ. ಇವತ್ತು ತಿಪ್ಪಗುಂಡಳ್ಳಿ ನೀರಿನ ಅಣೆಕಟ್ಟಿನ ಸ್ಥಿತಿ ಹೆಂಗಾಗಿದೆ, ತಿಪ್ಪಗುಂಡಳ್ಳಿ ಕೆರೆ ನೀರು ಏನಾಗಿದೆ ಅಂತ ಎಲ್ಲರಿಗೂ ಗೊತ್ತು. ಮೂಲ ಕಾರಣ ನಾವು ಎಕೋಸಿಸ್ಟಮ್ನ ಫಾಲೋ ಮಾಡ್ತಾ ಇಲ್ಲ. ಇವತ್ತು ಎಲ್ಲಿ ನೋಡ್ರು ಅಭಿವೃದ್ಧಿ ಅನ್ನೋ ಹೆಸರಿನಲ್ಲಿ ಬೆಂಗಳೂರು ನಗರನ ಕಾಂಕ್ರೀಟೀಕರಣ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಒಂದ್ ಕಡೆ ಪರಿಸರ ನಾಶ ಆಗ್ತಾ ಇದೆ. ಅಭಿವೃದ್ಧಿ ಅನ್ನೋ ಹೆಸರಿನಲ್ಲಿ ಪರಿಸರನ ಹಾಳು ಮಾಡ್ತಾ ಹೊರಟಾಗ ಇವತ್ತು ನೀರಿನ ಬಗ್ಗೆ ಎಲ್ಲರೂ ಯೋಚನೆ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಬೆಂಗಳೂರು ನಗರ ಕೇಪ್ ಟೌನ್ ಆಗದೆ ಇನ್ನೇನಾಗುತ್ತೆ? ಇವತ್ತು ಸೌತ್ ಆಫ್ರಿಕಾನಲ್ಲಿ ಒಂದು ಕೇಪ್ ಟೌನ್ ಇದೆ ಅಂತ ನಮ್ಗೊಂದು ಎಕ್ಸಾಂಪಲ್. ನಾಳೆ ಬೆಂಗಳೂರು ನಗರದಲ್ಲಿ ಈ ಒಂದು ಕುಡಿಯೋ ನೀರಲ್ಲಿ ಒಂದು ಗ್ಲಾಸ್ ನೀರಿತ್ತು ಅಂದ್ಬಿಟ್ಟು ಒಂದಿನ ಎಕ್ಸಿಬಿಷನಲ್ಲಿ ಇಡ್ತಾರೆ. ಅದು ಇನ್ನೊಂದು 30-40 ವರ್ಷ ಆದಮೇಲೆ ನಾವು ನಿಜವಾಗ್ಲೂ ಬೆಂಗಳೂರಿನ ಯಾವುದೋ ಒಂದು ಮ್ಯೂಸಿಯಮಲ್ಲಿ ನೋಡ್ತೀವಿ ಅನ್ಸುತ್ತೆ. ಓಕೆ, ಮಾತಾಡ್ತೀನಿ ಕಿರಣ್ ಅವರು. ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲನೇದಾಗಿ ನೀರಾವರಿ ತಜ್ಞರಾದಂತಹ ಪರಿಸರ ಪ್ರೇಮಿಯಾದಂತಹ ರಾಮಪ್ರಸಾದ್ ಅವರಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಏನು ಕೃಷ್ಣಮೂರ್ತಿ ಅಂತ ಸಾಮಾಜಿಕ ಕಾರ್ಯಕರ್ತರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ರಾಮಪ್ರಸಾದ್ ಅವರು ಏನು ಹೇಳ್ತೀರಿ? ಮೊದಲನೇದಾಗಿ ನೀರಿಲ್ಲ ಇಲ್ಲ ಇಲ್ಲ ಅಂತಿದ್ದೀವಿ, ಯಾಕಿಲ್ಲ ಅನ್ನೋದನ್ನು ಆತ್ಮಾವಲೋಕನ ಮಾಡಿಕೊಳ್ಳುವಂತಹ ಸಮಯ. ತುಂಬ ಲೇಟ್ ಆಗಿದೆ, ಬಟ್ ಏನು ಮಾಡೋಕ್ಕಾಗಲ್ಲ. ಈಗಿನ ಪರಿಸ್ಥಿತಿ ಏನು ಮಾಡಬಹುದು ಅನ್ನೋದನ್ನು ಅಷ್ಟೇ ನಾವು ಯೋಚನೆ ಮಾಡಬೇಕು. ನೀರಂತಂತೂ ಎಲ್ಲೂ ಪ್ರೊಡ್ಯೂಸ್ ಮಾಡೋದಕ್ಕಾಗೋದಿಲ್ಲ, ಉತ್ಪತ್ತಿ ಮಾಡೋದಕ್ಕಾಗೋದಿಲ್ಲ. ಸೊ ಅದು ತಾನಾಗೆ ಮಳೆ ಬರಬೇಕು, ಧರೆ ತಂಪಾಗಬೇಕು, ಕೆರೆ ಕಟ್ಟೆಗಳು ತುಂಬಬೇಕು, ಅಂತರ್ಜಲ ವೃದ್ಧಿ ಆಗಬೇಕು. ಇವತ್ತು ಆಲ್ರೆಡಿ ಈಗಲೇ ಅಂದರೆ ಫೆಬ್ರವರಿ ಅಂತ್ಯ ಆಗಿಲ್ಲ ಇನ್ನು, ಈಗಲೇ ಅಂತರ್ಜಲದಿಂದ ಬೋರ್ವೆಲ್ಲಿಂದ ನೀರು ಬರ್ತಾ ಇಲ್ಲ ಬೆಂಗಳೂರಿನ ಜನಕ್ಕೆ ನಾನು ಹೇಳ್ತಾ ಇರೋದು. ಏನು ಹೇಳ್ತೀವಿ? ಮೊದಲನೇದೇಮ್ಮ, ಒಂದು ಇವತ್ತು ಸಮಸ್ಯೆ ಒಂದು ಕಡೆಗೆ ನಾವು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ, ಆಗೋಷ್ಟು ಸೊಲ್ಯೂಷನ್ ಕಡೆ ಕೂಡ ಸ್ವಲ್ಪ ಗಮನ ಕೊಡೋಣ ಅಂತಕ್ಕಂಥದ್ದು. ಇದೇ ಪ್ರೀವಿಯಸ್ ಹೋದ ವಾರನೂ ಬಂದಿದ್ದೆ, ಅದಕ್ಕಿಂತ ಮುಂಚಿನ ವಾರನೂ ಬಂದಿದ್ದೆ. ಇದು ವಾರ ಕಾರ್ಯಕ್ರಮ ಆಗೋಗ್ಬಿಟ್ಟಿದೆ ಅಂತ ಕಾಣುತ್ತೆ. ಒಂದು ಕಾರ್ಯಕ್ರಮದಲ್ಲಾದರೂ ನನಗೆ ಸೊಲ್ಯೂಷನ್ ಬಗ್ಗೆ ಜಾಸ್ತಿ ಮಾತಾಡಬೇಕು ಅಂತಕ್ಕಂಥದ್ದು. ಅದಕ್ಕಿಂತ ಮುಂಚೆ ಇವಾಗ ಇಲ್ಲಿ ಇಳಿದು ನಡ್ಕೊಂಬರ್ತಾ ಇರುವಾಗ ನಾನು ನೋಡಿದ್ದು, ನಮ್ಮ ಮೆಟ್ರೋ ಕಾರ್ಯದವರು ಬಂದುಬಿಟ್ಟು ಪೂರ್ತಿ ಫುಟ್ಪಾತನ್ನು ಚೆನ್ನಾಗಿ ನೀರು ಹಾಕಿ ತೊಳಿತಾ ಇದ್ದಾರೆ. ಕೇಳಿದೆ ಯಾವ ನೀರು ಅಂತ ಕೇಳಿದ್ರೆ ಬೋರ್ವೆಲ್ ನೀರು ಅಂದರು. ನಿಮ್ಮ ಬಿಲ್ಡಿಂಗೇನೆ ಇವಾಗ ಕೆಳಗಡೆ ನೀರನ್ನು ಟ್ಯಾಂಕರಲ್ಲಿ ಬಂದು ಸರಬರಾಜು ಮಾಡ್ತಾ ಇದ್ದಾರೆ. ಈಗ ನಡೀತಾ ಇರ್ತಕ್ಕಂಥ ಕೆಲಸ ಇದೆಲ್ಲ. ನಾನಿವಾಗ ಜಸ್ಟ್ 2 ನಿಮಿಷದ ಮುಂಚೆ ನಾನು ರಸ್ತೆಯಲ್ಲಿ ಬರುವಾಗ ನೋಡ್ಕೊಂಡು ಬಂದಿರತಕ್ಕಂಥ ಇವು. ಈ ಬಿಲ್ಡಿಂಗ್ ಮಳೆ ನೀರು ಕೊಯ್ಲು ಇದೆಯಾ ಅಂತ ಕೇಳಿದ್ರೆ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗೋದಿಲ್ಲ. ಯಾಕೆಂತ ಹೇಳಿದ್ರೆ ನಮ್ಮಲ್ಲಿ ಮಳೆ ನೀರು ಕೊಯ್ಲು ಮಾಡಬೇಕು ಅಂತ ನಾವು ಎಷ್ಟು ಸತಿ ಹೇಳ್ಕೊಂಡು ಬಂದ್ರೂ ನಮ್ಮ ಜವಾಬ್ದಾರಿಗಳನ್ನು ಮರ್ತು ಬಿಡ್ತೀವಿ. ನಾನು ಭಾಳ ಸತಿ ಇದು ಮೊದಲನೇ ಪ್ರೋಗ್ರಾಮಲ್ಲ, ಎಲ್ಲ ಪ್ರೋಗ್ರಾಮಲ್ಲಿ ಹೇಳ್ತಕ್ಕಂಥದ್ದು, ಬೆಂಗಳೂರಿಗರು ತಮ್ಮ ಕೆಲಸವನ್ನು ಮಾಡಿ ಮುಗಿಸಿದ ನಂತರ ಅಂತ ಹೇಳಿದ್ರೆ, ನಾನು ನನ್ನ ಎಲ್ಲ ಮಳೆ ನೀರನ್ನು ಕೊಯ್ಲು ಮಾಡುವ ಕೆಲಸವನ್ನು, ಅದನ್ನು ಭೂಮಿ ಹಾಕುವ ಕೆಲಸವನ್ನು ಮಾಡಿದ್ದೇನೆ. ನಂತರ ನಾನು ಮಂಡ್ಯದ ಜನರ ಹತ್ರ ಅಥವಾ ಬೇರೆಯವ್ರ ಹತ್ರ, ರೈತರ ಹತ್ರ, ಅಯ್ಯೋ ನನಗೆ ಆಗ್ತಾ ಇಲ್ಲಪ್ಪ, ನನಗೆ ಬೇಕಾಗಿ ಬರ್ತಾ ಇದೆ, ಅದಕ್ಕೆ ನಿಮ್ಮ ಹತ್ರ ಕೇಳ್ತಿದ್ದೀನಿ ಅಂತ ಹೇಳಿದ್ರೆ ಅದರಲ್ಲಿ ಒಂದು ನ್ಯಾಯ ಇದೆ. ಅದೆಲ್ಲ ನಮಗೆ ನೋಡೋದಿಲ್ಲ. ನನ್ನ ಕೆಲಸ ನಾನು ಮಾಡಲ್ಲ. ಅಂದರೆ ಇಲ್ಲಿ ಈಗಿನ ಮಟ್ಟಕ್ಕೂ ಕೂಡ ಬರೀ 8% ಮಳೆ ನೀರು ಮಾತ್ರ ನಾವು ಕೊಯ್ಲು ಮಾಡಿ ಅಂತರ್ಜಲ ಕಳಿಸ್ತಾ ಇದ್ದೀವಿ ಅಥವಾ ಬಳಸ್ತಾ ಇದ್ದೀವಿ ಹೊರತು ಸರ್ ಆಕ್ಚುಲಿ ಅದು ರೂಲ್ಸ್ ಕೂಡ ಇದೆ, ಪರ್ಮಿಷನ್ ಕೊಡಲ್ಲ. ಅಲ್ಲಮ್ಮ, ಇಂಥ ಕೆಲವು ಕೆಲಸಗಳಿಗೆ ಇವಾಗ ನೋಡಿ, ಇಲ್ಲಿ ನಿಮಗೆ ಇವಾಗ ತಗೊಳ್ತಾರೆ ಕುಡಿಯೋ ನೀರು ಇರ್ಬೋದು, ಇವಾಗ ಇಲ್ಲಿ ಮಾಡೋದು. ಬಟ್ ಅದೇ ಈ ಥರ ರಸ್ತೆ ತೊಳೆಯೋದಕ್ಕೆ ನೀವು ಟ್ರೀಟೆಡ್ ವಾಟರ್ ಬಳಸ್ಕೋಬೋದಲ್ಲ, ಬೋರಲ್ಲಿ ನೀರು ಬಳಸಬೇಕು ಅಂತ ಎಲ್ಲಿ ಬರುತ್ತೆ ಅದರಲ್ಲಿ? ಸೊ ಇದು ನಾವು ಮುಖ್ಯವಾಗಿ ಹೇಳಬೇಕಾಗಿರ್ತಕ್ಕಂಥದ್ದು. ಈಗ ಇದೇ ಥರ ನೀರನ್ನು ನಾವು BMRCಯಲ್ಲಿ ಎಷ್ಟು ನೀರು ಬಳಸ್ತಾ ಇದ್ದೀವಿ ಇವತ್ತು ಅಂತ ನೀವು ಕೇಳಬೇಕು ಅಂತ ಹೇಳಿದ್ರೆ, ಇದೆಲ್ಲ ಮಧ್ಯದಲ್ಲಿ ಹಾಗಾದರೆ ಕೊಕೊಕೋಲಾ ಕಂಪ್ನಿ ಬಿಡದಿಯಲ್ಲಿ 1 ತೊಟ್ಟು ನೀರು ಹಾಗಾದರೆ ನೀರಿಲ್ಲದೆ ತರ್ತಿದ್ದಾರೆ ಅವರು. ಅವ್ರಿಗೆ ದಿನ ಬೇಕಾಗಿರ್ತಕ್ಕ ಬಂದ್ಬಿಟ್ಟು 8-10 ಲಕ್ಷ ಲೀಟ್ರಷ್ಟು ನೀರು ಕೊಕೊಕೋಲಾ ಬೇಕು. ಅವ್ರಿಗೆ ಮಾತ್ರ ನೀರು ಸಿಗುತ್ತೆ ಅಂತ ಬರುತ್ತೆ, ನಮಗೆ ನೀರು ಸಿಗಲ್ಲ. ರೈತರ ನೀರು ಸಿಗಲ್ಲ, ಇಲ್ಲಿರ್ತಕ್ಕಂಥ ಬಡಬಗ್ರಿಗೆ ನೀರು ಸಿಗಲ್ಲ.
ಇದೇ ಥರ ಅದೇನೆ ನೀವು ಹಲವಾರು ಜಾಗದಲ್ಲಿ ನೋಡಿ 250 ಲೀಟರಿಂದ 300 ಲೀಟರ್ ನಾವು ಮಾಡ್ತಕ್ಕಂಥ LPCD ಅಂತ ಹೇಳ್ತೀವಿ ಅಂದರೆ ಪರ್ ಲೀಟರ್ ಪರ್ ಪರ್ಸನ್ ಪರ್ ಡೇ ಅಂತ LPCD ಅಂತ ಕರಿತೀವಿ, ಲೀಟರ್ಸ್ ಇದು ಪರ್ ಕ್ಯಾಪಿಟಾ ಅಂತ ಹೇಳ್ಬಿಟ್ಟು. ಆ LPCDಯಲ್ಲಿ ಬಂದ್ಬಿಟ್ಟು ಕೆಲವು ಜಾಗದಲ್ಲಿ 60-50 LPCD ಇದ್ದರೆ ಕೆಲವರು ಬಂದ್ಬಿಟ್ಟು 230-250 LPCD. ಅದನ್ನೇನು ಕಡಿಮೆ ಮಾಡೋಕ್ಕೆ ಹೋಗೋದಿಲ್ಲ. ಇವಾಗ ಇದೆಲ್ಲ ಪ್ರಾಬ್ಲಮ್ ಆಗ್ತಿದೆ, ನಾವು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ ಅಂತ. ಅವ್ರು ಹೆಂಗೆ ಗೊತ್ತು ಹೇಳೋದು, ಸ್ವಲ್ಪ ಅಲ್ಲಿ ಮಾತಾಡ್ರಿ, ಅವ್ರು 50 ಮಾಡ್ತಾ ಇರೋರನ್ನ 40 ಮಾಡೋಕ್ಕೆ ಹೇಳಿ ಅಂತ. ಯಾಕೆ 250 ಮಾಡ್ತಾ ಇರತಕ್ಕಂಥ 100 ಮಾಡಬಾರ್ದ? ಸೊ ಇಲ್ಲಿ ಹಂಚಿಕೆ ಒಂದು ಕಡೆ ಇದ್ದರೆ, ಹಂಚಿಕೆ ವಿಚಾರದಲ್ಲೂ ಕೂಡ ತಾರತಮ್ಯ ಹೆಚ್ಚಿಗೆ. ಕೆಲವರೆಲ್ಲ ಎಷ್ಟೇ ಬಳಸಿದ್ರು ಏನೇ ಬಳಸಿದ್ರು ಅವ್ರು ಏನು ಮಾತಾಡೋಂಗಿಲ್ಲ. ಅದೇ ಥರ ಅವ್ರು ಯಾವುದೇ ರೀತಿಯಾದ ಒಂದು ನೀರಿನ ಕೊಯ್ಲು ಮಾಡದೇ ಇದ್ದರೆ, ಇನ್ಕ್ಲೂಡಿಂಗ್ ನಾನು ಹೇಳ್ತಾ ಇರ್ತಕ್ಕಂಥದ್ದು ಇವತ್ತು ನಮಗೆ ಇದನ್ನೆಲ್ಲ ಹೇಳ್ತಕ್ಕಂಥ ಹಲವಾರು ಗೌರ್ಮೆಂಟಿನ ಕಟ್ಟಡಗಳಾಗ್ಬೋದು, ಕೋರ್ಟಿನ ಕಟ್ಟಡಗಳಾಗ್ಬೋದು, ಯಾವುದೂ ಕೂಡ ಸರಿಯಾಗಿ ಮಳೆ ನೀರು ಕೊಯ್ಲು ಮಾಡ್ದಿರ ಕಾಟಾಚಾರಕ್ಕೆ ಮಾಡಿರ್ತಕ್ಕಂಥದ್ದು ಚೆನ್ನಾಗಿ ಕಂಡು ಬರ್ತಾ ಇದೆ. ಅವ್ರುಗಳೇ ಮಾಡದೇ ಇದ್ದಾಗ ನಾನಿನ್ನು ಏನು ಹೇಳಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ನಾನು ಮಾತಾಡ್ತೀನಿ ಕೃಷ್ಣಮೂರ್ತಿ ಅವರು. ಅಂದರೆ ಬೆಂಗಳೂರಿನಲ್ಲಿ ಇವತ್ತು ಸಾಲು ಹೀಗೆ ಎಚ್ಚೆತ್ತುಕೊಂಡು ಈಗ ನೀರಿಲ್ಲ 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 ಅಂತ ಯಾವಾಗ ಬಂತೋ ಆವಾಗ ಎಚ್ಚೆತ್ಕೊಂಡು ಇವತ್ತು ಹೋಗಿ ಮೀಟಿಂಗ್ ಮಾಡಿದ್ದಾರೆ. ಅಂದರೆ BBMP ಅವರು, ಜಲ ನಿಗಮದವರಾಗಿರಬಹುದು, ಹೀಗೆ ಎಲ್ಲ ಎಲ್ಲರನ್ನೂ ಕರ್ಕೊಂಡು ಇವತ್ತೊಂದು ಮೀಟಿಂಗ್ ಮಾಡಿದ್ದಾರೆ. ನನಗೆ ಹೇಳೋದು ಇದೆಲ್ಲ ಲಾಂಗ್ ಟರ್ಮ್ ಪ್ಲಾನಿಂಗ್. ಇವತ್ತಿಗೆ ಮೀಟಿಂಗ್ ಮಾಡಿ ನಾಳೆ ಸೊಲ್ಯೂಷನ್ ತೊಗೊಂಡು ಬರೋಕ್ಕಾಗಲ್ಲ, ಇವತ್ತು ಮೀಟಿಂಗ್ ಮಾಡಿ ನಾಳೆ ನೀರು ತೊಗೊಂಡು ಬರೋಕ್ಕಾಗಲ್ಲ. ಆದರೆ ಇದನ್ನು ಸರ್ಕಾರಗಳಾಗಿರಬಹುದು ಅಥವಾ ನಮ್ಮನ್ನು ಆಳುವಂತಹ ಪಾಲಿಕೆಗಳಾಗಿರ್ಬೋದು, ನಾವೆಲ್ಲರಿಗೂ ಕೂಡ ಟ್ಯಾಕ್ಸ್ ಕಟ್ತೀವಿ, ಆಯಿತಾ? ಆಯಿತು, ಈಗೇನು ಕಾನೂನಿನ ಪ್ರಕಾರ ಇಷ್ಟು ಅಳತೆಯಂತಹ ಸೈಟನ್ನು ಮನೆ ಕಟ್ಟುವುದಕ್ಕೆ ಆರಂಭ ಮಾಡಿದಾಗ ಮಳೆ ನೀರು ಕೊಯ್ಲು ಮಾಡಲೇಬೇಕು. ಅದಾದಮೇಲೆ ಆ ಪರ್ಮಿಷನ್ ಆದಮೇಲೆ ಮುಂದಿನ ಹಂತಕ್ಕೆ ಲೈಸೆನ್ಸ್ ಸಿಗುತ್ತೆ. ಬಟ್ ಅಧಿಕಾರಿಗಳು ಕೂಡ ಹೆಂಗಾಗ್ಬಿಟ್ಟಿದ್ದಾರೆ ಅಂತಂದರೆ, ಅವ್ರು ಮಾಡಿದಾರಾ ಇಲ್ಲವಂತ ಹೋಗಿ ನೋಡೋಕ್ಕೂ ಹೋಗಲ್ಲ, ಸುಮ್ಮನೆ ಕಟ್ಟಿ ನಿಮ್ಮ ಪಾಡಿಗೆ ನೀವು ಅನ್ನೋ ಥರ. ಅದಾದಮೇಲೆ ಮತ್ತು ಜನರನ್ನು ಬ್ಲೇಮ್ ಮಾಡ್ತಾರೆ. ಸೊ ಕಟ್ಟುನಿಟ್ಟಾಗಬೇಕು, ಎಲ್ಲದರಲ್ಲೂ ಕಟ್ಟುನಿಟ್ಟಾಗಬೇಕು. ಅಲ್ಲಿವರೆಗೂ ಏನೂ ಆಗಲ್ಲ. ₹1 ಜೇಬಿಂದ ಹೋಗಿದೆ ಅಂತಂದಾಗ ಒಂದು ಭಯ ಇರುತ್ತೋ, ಹೌದಪ್ಪ ನನ್ನ ದುಡ್ಡು ಖಾಲಿ ಆಗಿದೆ, ಅಥವಾ ನಾನು ಮಾಡಲೇಬೇಕು, ಅಥವಾ ಇನ್ನೇನೋ ನಂಗೆ ದಂಡ ಹಾಕ್ತಾರೆ ಅನ್ನೋ ಒಂದು ಭಯ ನಿರ್ಮಾಣ ಆಗಬೇಕು. ಅಂದಾಗ ಮಾತ್ರ ಎಚ್ಚೆತ್ಕೊಳ್ತಾರೆ. ಇವತ್ತು ಎಷ್ಟು ಬಿಲ್ಡಿಂಗ್ಗಳು ಬೆಂಗಳೂರಿನಲ್ಲಿ ತಲೆ ಎತ್ತಿವೆ ಅಂತಂದರೆ, ಸೊ ಅಂತರ್ಜಲ ಅಲ್ಲ, ಒಂದೊಂದು 10 ಅಡಿಗೂ ಬೋರ್ವೆಲ್ ಕೊಡಿತಾ ಹೋದರೆ ನೀರು ಯಾರಿಗೆ ಅಂತ ಸಿಗುತ್ತೆ, ಎಲ್ಲಿಂದ ಅಂತ ಸಿಗುತ್ತೆ? ಏನು ಹೇಳ್ತೀರಿ? ಮೊದಲನೇದಾಗಿ ಮೇಡಮ್ ಅವರೇ, ನೀವು ಹೇಳ್ತಾ ಇರೋದು ಕರೆಕ್ಟಾಗಿದೆ. ನೀರು ನಮ್ಮ ಮೂಲಭೂತ ಸೌಕರ್ಯಗಳಲ್ಲೊಂದು ಫಂಡಮೆಂಟಲ್ ರೈಟ್ಸ್ ಏನು ನಮಗಿದೆ, ರಸ್ತೆ, ವಿದ್ಯುತ್ ದೀಪ ಮತ್ತು ಕುಡಿಯೋ ನೀರು, ಇದು ಮೂಲಭೂತ ಹಕ್ಕು. ಈ ಮೂಲಭೂತ ಹಕ್ಕುಗಳನ್ನು ನಾವು ಪ್ರತಿಪಾದಿಸಬೇಕಾದ್ರೆ ಸರ್ಕಾರಗಳು ಅದಕ್ಕಿನಲ್ಲಿ ಯಥೇಚ್ಛಾಗಿ ಕೆಲಸ ಮಾಡಬೇಕಾಗ್ತದೆ. ನೀವು ಹೇಳ್ದಂಗೆ ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡಬೇಕಾಗ್ತದೆ. ಬೆಂಗಳೂರಲ್ಲಿ ಮೊದಲು 2 ವ್ಯಾಲಿಗಳು ಹೋಗ್ತಿತ್ತು, ಒಂದು ಹೆಬ್ಬಾಳು ವ್ಯಾಲಿ, ಒಂದು ಕೆಂಗೇರಿ ವ್ಯಾಲಿ. ಇಲ್ಲಿ ಏನಾಗ್ತಾಯಿತ್ತು, ಬಿದ್ದಂಥ ಎಲ್ಲ ನೀರುಗಳು ಒಂದು ಕಡೆ ಹರಿದು ಹೋಗ್ಬಿಡ್ತಾ ಇರಲಿಲ್ಲ. ಅದಕ್ಕೆ ಆ ಕಾಲದಿಂದನೂ ಕೂಡ ಕೆಂಪೇಗೌಡರು ಅಣೆಕಟ್ಟುಗಳನ್ನು ಕಟ್ಟಿ ನೀರುಗಳನ್ನು ನಿಲ್ಲಿಸಿ ಇದು ಮಾಡ್ತಿದ್ರು. ಈಗ ನೋಡಿ, ಹೆಬ್ಬಾಳು ವ್ಯಾಲಿ ಇದೆ ಅಂತಂದರೆ, ಹೆಬ್ಬಾಳು ಸ್ಟಾರ್ಟ್ ಆಯಿತು ಅಂದರೆ ಅಲ್ಲಿಂದ ಎಲ್ಲ ನಾಗವಾರದ ಕೆರೆ, ಅದಾದ ನಂತರ ಯಾವುದು ಕಲ್ಕೆರೆ ಕೆರೆ, ಅದಾದಮೇಲೆ ಹೂವಿನಹಣ್ಣೆ ಕೆರೆ, ಎಲೆಮಲ್ಲಪ್ಪನ ಕೆರೆ, ಈ ರೀತಿ ಹೊರ್ತೂರು ಕೆರೆವರೆಗೂ ಅದು ಲೇನ್ ಇದೆ. ಸೊ ಹಂಗಾಗಿ ಹೆಚ್ಚು ನೀರುಗಳಲ್ಲಿ ನಿಲ್ತಿದ್ವು. ಈ ಕಡೆಯಿಂದನೂ ಎಲ್ಲ ಕೆರೆಗಳಲ್ಲೂ ನಿಲ್ತಿದ್ವು. ಯಾವುದೇ ವ್ಯಾಲಿಯಲ್ಲಿ ಸುಲಭನಾಗಿ ಹರಿದು ಹೋಗ್ತಾ ಇರಲಿಲ್ಲ. ಮತ್ತು ವೃಷಭಾವತಿ ಇಂಥ ಎಲ್ಲ ನದಿಗಳು, ಅರ್ಕಾವತಿ ಎಲ್ಲ ನದಿಗಳು ಕೂಡ ಹರಿತಿದ್ವು. ಈಗೇನಾಗಿದೆ, ನಾವೇನು ಹೇಳ್ದಂಗೆ ಬೆಂಗಳೂರು ನಗರ ಬೆಳೀತಾ ಇದ್ದಂಗೆ ಸರ್ಕಾರ ಎಚ್ಚೆತ್ಕೊಳ್ಬೇಕಾಗಿತ್ತು. ಮಳೆ ಬಿದ್ದಂಥ ನೀರನ್ನ ನಾವು ಆದಷ್ಟು ಈ ಭೂಮಿಯಲ್ಲಿ ಹಿಂಗಂಗೆ ಮಾಡಬೇಕು ಅಂತೇಳಿ ಏನು ಸಾರ್ ಹೇಳ್ತಾಯಿದ್ರು. ಮಳೆ ಇಂಗು ಗುಂಡಿಗಳನ್ನು ಸರ್ಕಾರನೇ ಎಲ್ಲೆಲ್ಲಿ ತಗ್ಗಿನ ರಸ್ತೆಗಳಿದ್ದಾವೆ ಆ ಎಲ್ಲ ತಗ್ಗಿನ ರಸ್ತೆಗಳಲ್ಲಿ BBMP ಅದಿದೆ, BBMP ಇದೆ. ಈಗ ನಾಗರಬಾವಿ ಮಾಡಿ ನಾವು ಹೇಳಬೇಕು, ಜವಾಬ್ದಾರಿ ನಮ್ಮ ಕರ್ತವ್ಯ. ಬಟ್ ಹಂಗೆ ಅದಕ್ಕಿಂತ ಮೇಜರ್ ಪ್ರಿಯಾರಿಟಿ ರಸ್ತೆಗಳಾಗಬೇಕು ಅನ್ನೋದನ್ನ ನಾವೇನ್ ಹೇಳ್ತೀವಿ, ಆಯ್ತಾ? ವೈಟ್ ಟ್ಯಾಪಿಂಗ್ ಅಂತ ಹೇಳಿದ್ವಿ, ನಾವ್ ಅದನ್ನೇ ಮಾಡ್ತಿರ್ತೀವಿ. ದುಡ್ಡು ಜಾಸ್ತಿ ಹೋದಾಗ ನಮಗೂ ವಾಪಸ್ ಜಾಸ್ತಿ ಬರುತ್ತೆ. ಜನರಿಗೆ ನಾವು ಮೊದಲು ನೀಡಬೇಕಾಗಿರೋದು ಕರ್ತವ್ಯ ಏನು, ಮೊದಲು ನೀಡಬೇಕಾಗಿರೋದು ಯಾವುದು ಅಂತಂದ್ರೆ ಆರೋಗ್ಯ, ಶಿಕ್ಷಣ ಅಲ್ವರ, ಮೂಲಭೂತ ಸೌಕರ್ಯಗಳಲ್ಲಿ. ಸೊ ಈಗೇನಾಗಿದೆ, ಬ್ರ್ಯಾಂಡ್ ಬೆಂಗಳೂರು ಅಂತ ಆಗಿ ಇಡೀ ಪ್ರಪಂಚದಲ್ಲಿ ನಮ್ಮ ಬೆಂಗಳೂರು ಹೆಸರಾಗಿದೆ. ಆಗಿದೆ. ಈಗೇನಾಗಿದೆ, ನಮ್ಮಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ವಾಸ ಮಾಡ್ತಿದ್ದಾರೆ, ಸೆಟ್ಲ್ ಆಗ್ತಾ ಇದ್ದಾರೆ. 1 ಲಕ್ಷ ಜನ ಒಂದು ವರ್ಷಕ್ಕೆ ಬಂದರೆ 50,000 ಜನ ಇಲ್ಲಿ ಸೆಟ್ಲ್ ಆಗ್ತಾರೆ, ವಾಪಸ್ ಹೋಗಲ್ಲ. ಆದರೆ ಅವ್ರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕಾಗಿರೋದು ಎಲ್ಲರದು. ಜೊತೆಲಿ ನಮ್ಮ ಜನದ್ದು ಕೂಡ, ನಮ್ಮ ಜನ ಕೂಡ ಈಗ ಕಾವೇರಿ ನಿಯಮ ಕೂಡ ಇದೆ.
ಯಾವುದೇ ಕಾವೇರಿ ಕನೆಕ್ಷನ್ಸು ನೀರಿನ ಕನೆಕ್ಷನ್ ಕೊಡಬೇಕಾದ್ರೆ ಕಂಪಲ್ಸರಿ ಅವರು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಆ ಮನೇಲಿ ಇರಬೇಕು 30-40 ಸೈಟ್ ಮೇಲೆ ಇದ್ದರೆ ಅಂತ. ನಮ್ಮಲ್ಲಿ ಅದು ಮಾಡಲ್ಲ. ಅಥವಾ ಮನೆ ಮೇಲೆ ಬಿದ್ದಂಥ ಮಳೆ ಔಟ್ಲೆಟ್ ನೀರಿಗೆ ಒಂದು ಫಿಲ್ಟರ್ ಮಾಡಿ ಆ ನೀರನ್ನು ಯೂಸ್ ಮಾಡೋಂಗೆ ಆಗಬೇಕು. ಹೇಳ್ದಂಗೆ ನೋಡಿ, ಜಪಾನಲ್ಲಿ ಒಂದು ಆರ್ಟಿಕಲ್ ಓದ್ತಿದ್ದೆ, ಎಲ್ಲಿ ನಾವು ಕೈ ತೊಳೆಯುವಂಥ ಟ್ಯಾಪ್ ನೀರು ವೇಸ್ಟ್ ಆಗಲ್ಲ, ಮೋರಿಗೆ ಬಿಡಲ್ಲ, ಅದು ನೇರವಾಗಿ ಫ್ಲಶ್ ಟ್ಯಾಂಕ್ ಹೋಗುತ್ತೆ. ಸೊ ಡಬಲ್ ಯೂಸ್ ಆಗುತ್ತೆ. ನಮ್ಮ ನೀರನ್ನು ಅಲ್ಲೂ ಕೂಡ ಬಳಸ್ತಾರೆ, ಪ್ರತಿ ಹನಿಗೂ ಬೆಲೆ ಕೊಡ್ತಾರೆ. ಅಥವಾ ಇಸ್ರೇಲ್ ದೇಶ ಇವತ್ತು ಹನಿ ನೀರಾವರಿ ಪದ್ಧತಿಗಳನ್ನು ತಂದಿರದೆ ಆ ನೀರಿನ ಕೊರತೆಯಿಂದ ಅದು ಯಾವ ರೀತಿ ನಾವು ಬಳಸಬೇಕು, ಯಾವ ರೀತಿ ಇದು ಮಾಡಬೇಕು ಅಂತೇಳಿ ಎಚ್ಚರಿಕೆ. ಮಾತಾಡ್ತೀನಿ ಒಂದು ಸೆಕೆಂಡ್ ನಾರಾಯಣ ರೆಡ್ಡಿ ಅವರು. ಅಂದರೆ ಇಲ್ಲಿ ನಾವು ವ್ಯವಸಾಯದಲ್ಲೂ ಕೂಡ ಒಂದಷ್ಟು ಅತ್ಯಾಧುನಿಕ ಪದ್ಧತಿ ಅನ್ನೋದಕ್ಕಿಂತಲೂ ಕೂಡ ಹೆಚ್ಚಾಗಿ ನಾವು ವಿಚಾರಗಳನ್ನು ಬಹಳ ಸೂಕ್ಷ್ಮವಾಗಿ ನೋಡಬೇಕಾಗತ್ತೆ. ಸೊ ನಾವು ರೈಸ್ ಬೆಳಿತೀವಿ, ಭತ್ತ ಬೆಳಿತೀವಿ, ಪ್ಯಾಡಿ ಬೆಳೆಯೋದಕ್ಕೆ ನೀರು ಅದು ಎಷ್ಟೋ ಲೀಟರ್ ನೀರುಗಳನ್ನು ನಾವು ಉಪಯೋಗಿಸ್ತೀವಿ. ಬಟ್ ಅದ್ರ ಬದಲು ಡ್ರಿಪ್ ಇರಿಗೇಷನು ಅಥವಾ ಅದ್ರ ಬದಲು ಬೇರೆ ವೈಜ್ಞಾನಿಕ ಅಳವಡಿಸ್ಕೊಳ್ಳೋದಕ್ಕೆ ರೈತರ ಮುಂದಾಗೋದಲ್ಲ, ಸರ್ಕಾರಗಳು ಮುಂದಾಗಬೇಕು ಅಥವಾ ಅದಕ್ಕೆ ಸಬ್ಸಿಡಿ ಕೊಡಬೇಕು, ಅದ್ರ ಮೂಲಕ ಜಾಗೃತಿ ಮೂಡಿಸ್ಬೇಕು. ಸೊ ಎಲ್ಲ ರೈತರು ಒಟ್ಟಿಗೆ ನೀವು ನಾಳೆಯಿಂದನೇ ಎಲ್ಲ ಚೇಂಜ್ ಮಾಡ್ಕೊಂಬಿಡಿ ಅಂತಂದ್ರೆ ಯಾರು ಚೇಂಜ್ ಮಾಡ್ಕೊಳ್ಳಲ್ಲ. ಯಾಕಂತಂದ್ರೆ ಹಿಂದಿನಿಂದಲೂ ಕೂಡ ಮಾಡ್ಕೊಂಡು ವ್ಯವಸಾಯ ಪದ್ಧತಿಯನ್ನೇ ಮುಂದುವರ್ಸ್ಕೊಂಡು ಹೋಗ್ತಾರೆ. ಎಲ್ಲೋ ಒಂದು ಸ್ವಲ್ಪ ಜನ ಇತ್ತೀಚಿನ ಯುವಕರು ಯಾರು ಹೋಗಿರ್ತಾರೆ ಅವರು ಅಳವಡಿಸ್ಕೊಳ್ಳೋದಕ್ಕೆ, ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಒಂದು ಹಿಂದೆ ಮುಂದೆ ನೋಡಲ್ಲ, ಮಾಡ್ಕೊಳ್ತಾರೆ. ಬಟ್ ಎಲ್ಲರೂ ಈ ಬದಲಾವಣೆ ಮಾಡ್ಕೊಳ್ತಾರೆ ಅಂತ ಹೇಳೋಕ್ಕಾಗಲ್ಲ. ವ್ಯವಸಾಯದಲ್ಲಿ ಆಗಬೇಕಾದ ಬದಲಾವಣೆಗಳು ಏನು, ನೀರಿನ ಉಳಿತಾಯಕ್ಕೋಸ್ಕರ ಅಥವಾ ಇರೋ ನೀರಲ್ಲೇ ಬಳಸ್ಕೊಂಡು ನಾವೇನೋ ಮಾಡಬೇಕು ಅನ್ನೋದು ಏನು ಹೇಳ್ತೀರಿ ಸರ್? ಇಲ್ಲ, ಈಗ ಏನಾಗಿದೆ ಅಂತಂದರೆ 2022ರಲ್ಲಿ ಅತಿ ಹೆಚ್ಚು ಮಳೆ ಬಿತ್ತು. ಆಗ ನಮ್ಮ ಸರ್ಕಾರಗಳು ಎಚ್ಚೆತ್ಕೊಂಡಿಲ್ಲ. ಆಗ ಏನು ಮಾಡಬೇಕಾಗಿತ್ತು ಅಂದರೆ ಎಲ್ಲೆಲ್ಲಿ ಡ್ಯಾಮ್ಗಳು, ಈಗ ತುಂಗಭದ್ರಾ ಡ್ಯಾಮಲ್ಲಿ 10 TMC ನೀರಿದೆ ಅಂತ ಹೇಳಿದ್ರೆ, ನಾನು 2022ರಲ್ಲಿ ನಾವು ಕೊಪ್ಪಳ ಹೋಗಿದ್ದಾಗ ಅಲ್ಲಿ ಹರಿದು ಹೋಗ್ತಾ ಇತ್ತು ಮಂತ್ರಾಲಯಕ್ಕೆ ನೀರು, ಅಡ್ಡ ಹೋಗಕ್ಕಾಗ್ತಿರಲಿಲ್ಲ ಯಾರು, ಅಷ್ಟು ನೀರು ಹೋಯ್ತು ನೆರೆ. ಈಗ ಏನಾಗಿದೆ ಅಂದರೆ ರೈತರಿಗೆ, ನೀವು ಹನಿ ನೀರಾವರಿ ಯಾಕೆ ರೈತರಿಗೆ ಹೋಗಿದ್ದಾರೆ ಅಂತಂದರೆ, ನಮಗೆ ಕೊಡೋದು 4 ಅವರ್ ಕರೆಂಟು. ಆ 4 ಅವರ್ ಕರೆಂಟಲ್ಲಿ ನಾವು ಹನಿ ನೀರಾವರಿ ಬಿಟ್ಟರೆ ನಾವು ಬೇರೆ ಏನು ಮಾಡೋಕ್ಕೆ ಆಗ್ತಾ ಇಲ್ಲ ಪರಿಸ್ಥಿತಿ. ಎಲ್ಲಿ ನೀರು ಪೋಲಾಗ್ತದೆ ಅಂದರೆ, ಇವತ್ತು ನೋಡಿ ಈ ದಾವಣಗೆರೆ ಈ ಕಡೆ ಎಲ್ಲ ಏನಾಗಿದೆ ಅಂದರೆ, ಸ್ವಲ್ಪ ನಾಲೆ ನೀರು ಬರ್ತವೆ, ಅವು ಹರ್ಕೊಂಡು ಎಲ್ಲಿ ಡೌನ್ ಇರುತ್ತೆ, ಎಲ್ಲಿ ಅಂದರೆ ಬಾರೆ ಎತ್ತರದಲ್ಲಿ ಖಾಲಿ ಮಾಡಿರ್ತಾರೆ, ಅದು ಹೋಗುತ್ತೆ. ಅದು ಅವ್ರ ಹನಿ ನೀರಾವರಿ ಅಲ್ಲಿ ಉಪಯೋಗಿಸ್ಕೊಳಕ್ಕಾಗಲ್ಲ. ಹನಿ ನೀರಾವರಿ ಉಪಯೋಗಿಸ್ಕೊಂಡ್ರೆ ಪಂಪ್ ಸೆಟ್ ಇರಬೇಕು. ಆ ಪಂಪ್ ಸೆಟ್ ಕನೆಕ್ಷನ್ ಕೊಟ್ಟರೆ ಹನಿ ನೀರಾವರಿ ಆಗೋದು. ಅದರಲ್ಲೂ ಕೆಲವು ಜನ ಭತ್ತ ಬೆಳಿಬೇಕಾದ್ರೆ ನನಗೆ ಗೊತ್ತಿದ್ದಂಗೆ ಬೇಕಾದಷ್ಟು ಹನಿ ನೀರಾವರಿ ಮಾಡ್ಕೊಂಡಿದ್ದಾರೆ. ಹನಿ ನೀರಾವರಿಯಲ್ಲೇ ಅವರು ಭತ್ತ ಬೆಳೀತಾರೆ. ಅಂದರೆ ಸ್ವಲ್ಪ ಸ್ವಲ್ಪ ಇದು ಬಂತು ಅಂದರೆ ಆವಾಗ ಡ್ರಿಪ್ಪಲ್ಲಿ ಬಿಡ್ತಾರೆ, ಆ ಥರ ಮಾಡ್ತಾಯಿದ್ದಾರೆ. ಆದರೆ ಏನಾಗಿದೆ ಅಂದರೆ, ಇವತ್ತು ಸರ್ಕಾರಗಳು ನೀರಾವರಿಗೆ ಹೆಚ್ಚು ಆದ್ಯತೆ ಕೊಡ್ತಾ ಇಲ್ಲ. ಸುಮ್ಮನೆ ಏನೋ ಬೇಕಾಬಿಟ್ಟು ಯಾವುದೋ ದುಡ್ಡು ಬರುತ್ತೆ, ಏನಾಗುತ್ತೆ ಇದು ಅನ್ನೋದು ಹೋಗುತ್ತೆ. ಇವತ್ತು ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಎಲ್ಲೆಲ್ಲಿ ಡ್ಯಾಮ್ಗಳು ಹೂಳೆತ್ತಬೇಕು ಅದಕ್ಕೆಲ್ಲ ದುಡ್ಡು ಹಣ ಬಿಡುಗಡೆ ಮಾಡ್ತಾ ಇಲ್ಲ. ಇವತ್ತು ಮೋದಿಜಿಯವರು ಅದು ಯಾವುದೋ ಒಂದು ಇದರಲ್ಲಿ ಹಳ್ಳಿಗಳಲ್ಲಿರೋ ಟಾರ್ ರಸ್ತೆಗಳು, ಕಾಂಕ್ರೀಟ್ಗಳೆಲ್ಲ ಹೊಡೆದು ಬಿಸಿ ಹಾಕಿ ಮಾಡ್ತಾ ಇದ್ದಾರೆ. ಆದರೆ ಒಂದು ಪಾಯಿಂಟ್ ನಾನು ಏನು ಹೇಳೋದು ಅಂತಂದರೆ, ಯಾಕೆ ಆ ವಿಷಯ ನಾನು ಎತ್ತಿರಬೇಕಿಲ್ಲ ಅಂದರೆ, ಅನರ್ಥವಾಗಿ ಪೋಲಾಗ್ತಾ ಇದೆ ದುಡ್ಡು. ಅದಕ್ಕೆ ಎಷ್ಟು ವೇಸ್ಟು ಅಂದರೆ, ಇವತ್ತು ನಮ್ಮ ಪಂಚಾಯಿತಿ ಒಂದಕ್ಕೆ 11 ಕೋಟಿ ಕೊಟ್ಟಿದ್ದಾರೆ. ಇವತ್ತು ದೇಶದಲ್ಲಿ ಕರ್ನಾಟಕದಲ್ಲೇ ಎಷ್ಟು ಲಕ್ಷ ಕೋಟಿ ಹೋಗಿರ್ಬೋದು ಆ ಥರ ಪೈಪ್ ಹಾಕೋದಕ್ಕೆ. ಎಲ್ಲ ಮನೆಗೂ ನೀರು ಹೋಗ್ತಾ ಇತ್ತು. ಮಾಮೂಲಿ ಪೈಪಲ್ಲಿ ಪಂಚಾಯಿತಿಗಳಿಂದ ನೀರು ಹಾಕಿದ್ರು. 55 ಲೀಟ್ರ್ ಆದಮೇಲೆ ನಾವು ಪಂಚಾಯಿತಿಗೆ ದುಡ್ಡು ಕಟ್ಟಬೇಕಂತ. ನಮ್ಮನೆ 4 ಜನ ಇದ್ದೀವಿ, 200 ಲೀಟ್ರ್ ಸಾಕು ಅಂತಾರೆ. ನಾವು ದನನ ಏನು ಮಾಡ್ಬೇಕಂದ್ರೆ ದನ ಮಾರಾಕ್ ಬಿಡೋಣ, ಅಲ್ಲಿ ಕರಿಯೋದು ಬೇಡ ನಾವು. ನಮ್ಮ ಪರಿಸ್ಥಿತಿ ರೈತನಿಗೂ ಬೇಕಲ್ಲ. ಅದು ರೈತನು ಮನೆಯಲ್ಲಿದ್ದಾಗ ಆ ಸಾಮಾನು ತೊಳೆಯೋದು ಇನ್ನೊಂದು ಮತ್ತೊಂದಕ್ಕೆ 55 ಲೀಟ್ರ್ ಸಾಕು ಅಂತ ಹೇಳಿದ್ರೆ ನಾವು ಹೆಂಗೆ ಜೀವನ ಮಾಡಬೇಕು? ಅದ್ರ ಮೇಲೆ ಮೀಟ್ರ್ ಕಟ್ಟಬೇಕಂತೆ. ನಾವು ಎಲ್ಲೋದ್ರೂ ಇವಾಗ ನೋಡೋದು, ಕಾರ್ ತಗೊಂತೀವಿ, ರೋಡ್ ಟ್ಯಾಕ್ಸು, ಈಚೆ ಬರ್ತಿದ್ದಂಗೆ ಟೋಲ್ ಟ್ಯಾಕ್ಸು. ನಮ್ಮ ಜಾಬಲ್ಲಿ ದುಡ್ಡಂತೂ ಇರಬಾರ್ದು ಅನ್ನೋದು ಆಗ್ಬಿಟ್ಟಿದೆ ಸರ್. ಅಲ್ಲ, ನಾನು ಅಷ್ಟು ಇದೊಂದು ಕೇಳ್ತೀನಿ, ಮಾತಾಡ್ತೀನಿ ಸರ್. ಒಂದು ಸಣ್ಣ ಬ್ರೇಕ್ ತೊಗೊಂಡು ಬರ್ತೀನಿ. ವೀಕ್ಷಕರೇ, ಚರ್ಚೆ ಮುಂದುವರಿಯುತ್ತೆ. ಯಾಕಂತಂದರೆ ಬಹಳ ಸೂಕ್ಷ್ಮವಾದಂತಹ ವಿಚಾರ ಇದು. ನಿಮ್ಮೆಲ್ಲರಿಗೂ ಕೂಡ ಕನೆಕ್ಟ್ ಆದಂತಹ ವಿಚಾರ. ನೀರು ಜೀವಜಲ ಅಂತೀವಿ. ಪ್ರಾಣ ಹೋಗ್ತಾ ಇದ್ರೆ ಒಂದು ಹನಿ ನೀರು ಬಿಡು, ಬದುಕಬಹುದು ಅಂತ ಹೇಳ್ತೀವಿ. ಹಾಗೆಯೇ ನೀರೇ ಇಲ್ಲ ಅಂತಂದರೆ ಬದುಕೋದಕ್ಕಾಗೋದಿಲ್ಲ. ಸಕಲ ಜಲಚರ ಜೀವರಾಶಿಗಳಿಗೂ ಕೂಡ ಬೇಕಾಗಿರೋದು ನೀರು ಬೇಕೇ ಬೇಕು. ಅಂತಹ ಒಂದು ಜಲಕ್ಷಾಮ ಎದುರಾಗಿದೆ. ಅಟ್ಲೀಸ್ಟ್ ಇನ್ನು ಮುಂದೆ ಏನು ಕ್ರಮ ತೆಗೆದುಕೊಳ್ಳಬಹುದು ಅನ್ನುವಂಥ ನಿಟ್ಟಿನಲ್ಲೂ ನಾವು ನೋಡಬೇಕಾಗತ್ತೆ. ಗೊತ್ತಾ ಇದ್ದೀವಿ ನಾವು ಯಾವ ಮಟ್ಟಿಗೆ ಹೋಗ್ತಾ ಇದೆ, ಜೀವಜಲಕ್ಕೆ ಬರ ಎದುರಾಗಿದೆ, ಬದುಕು ದುಸ್ತರ ಆಗಿಬಿಟ್ಟಿದೆ ಅನ್ನೋದು ನಾವು ನೋಡ್ತಾ ಇದ್ದೀವಿ. ಇದರ ಮುಂದುವರೆದ ಭಾಗಾಗಿ ಈಗ ಏನು ಮಾಡಬೇಕು, ವಾಟ್ ನೆಕ್ಸ್ಟ್, ನಮ್ಮ ಮುಂದಿರುವಂತಹ ಆಯ್ಕೆಗಳು ಏನು ಅನ್ನೋದನ್ನು ನೋಡಬೇಕಾಗತ್ತೆ. ಕಿರಣ್ ಅವರು. ಮೇಡಮ್, ಇವಾಗ ನಾವು ನೀರು ಇಷ್ಟೆಲ್ಲ ಇದು ಮಾಡ್ತೀವಿ. ಈಗ ರೀಸೆಂಟಾಗಿ ನಾವು ನೋಡ್ತಾ ಇದ್ದೀವಿ
ಗಂಟೆದು ಯಾವ ಮಟ್ಟಕ್ಕೆ ಹೋಗ್ತಿದೆ ಅಂದರೆ ರೈತರು ರೋಡಿಗೆ ಬಂದವರು ಆತ್ಮಹತ್ಯೆಗಳು ಇವೆಲ್ಲ ಒಂದು ಪ್ರಕಾರ ನಮಗೆ ರೈತರ ಮೇಲೆ ಕನಿಕರ ಬರುತ್ತೆ. ಇನ್ನೊಂದು ಪ್ರಕಾರ ನಾವು ಅನ್ಕೋತೀವಿ ಇದೇ ರೈತಾಪಿ ವರ್ಗದವರು ಇದೇ ಬರಗಾಲ ಇದೇ ಬೇಸಿಗೆಗಾಲ ಅಂತ ಬಂದಾಗ ತಮ್ಮ ಊರಿನ ಪರಿಸರದ ಬಗ್ಗೆ ಯಾವತ್ತೂ ಅವ್ರು ಗಮನ ಹರಿಸಿದಾರ? ತಮ್ಮ ಕೆರೆ ಕಟ್ಟೆಗಳು ಬತ್ತೋಗಿದ್ದಾವೆ, ಅಲ್ಲಿ ಹೂಳೆತ್ತೋದಕ್ಕೆ ಒಂದು ರೈತರ ಒಂದು ಹಳ್ಳಿನಲ್ಲಿ ಎಷ್ಟು ಜನ ರೈತರಿದ್ದಾರೆ? ಇವತ್ತು ಬರಗಾಲ ಬಂದ್ಬಿಡ್ತು ಅಂತ ಇವರು ಪ್ರತಿಭಟನೆ ಮಾಡ್ಕೊಂಡು ತಲೆ ಮೇಲೆ ಇದೆತ್ಕೊಂಡು ನೇಣು ಹಾಕ್ಕೊಂಡಿದ್ದಾಗ ತಮ್ಮ ಕೆರೆ ಕಟ್ಟೆಗಳನ್ನು ಅವರು ಸುಭದ್ರವಾಗಿ ನೋಡ್ಕೊಳ್ಳೋದು ರೀತಿನಲ್ಲಿ ಅವರು ಮಾಡಿದ್ದಿದ್ರೆ ಇವತ್ತು ರೈತರು ನಿಜವಾಗ್ಲೂ ಇಷ್ಟು ಹೋರಾಟ ಮಾಡಬೇಕಾಗೆ ಬರ್ತಾ ಇರಲಿಲ್ಲ. ನಾನು ಹೇಳ್ತೀನಲ್ಲ, ಪ್ರತಿ ವರ್ಷ ಕಾವೇರಿ ಗಲಾಟೆ ಏನಕ್ಕಿಂತ ಆಗ್ತಾ ಇದೆ? ಸಾಯಿಲ್ ಎರೋಷನ್ನಿಂದ ಆಗ್ತಾ ಇದೆ. ಬೆಟ್ಟ ಗುಡ್ಡಗಳಿಂದ ಹರಿದು ಬರ್ತಕ್ಕಂಥ ನದಿ ನೀರಿಗೆ ಎಲ್ಲಿ ತಡೆ ಆಗ್ತಾ ಇದೆ? ಇವತ್ತು ನಮ್ಮ ಅರಣ್ಯ ಒಂದು ಕಡೆ ನಾಶ ಆಗ್ತಾ ಇದೆ. ಬೇಸಿಗೆಗಾಲ ಬಂದ ತಕ್ಷಣ ಕಾಡ್ಗಿಚ್ಚುಗಳು ಅರಣ್ಯ ಸುಟ್ಟು ಸಂಪೂರ್ಣವಾಗಿ ನಾಶ ಆಗ್ತಾ ಇದೆ. ಯಾವ್ಯಾವ ಜಾಗದಲ್ಲಿ ಅರಣ್ಯ ನಾಶಗಳಾಗ್ತಿದೆ ಅಲ್ಲಿ ಏನಾಗ್ತಿದೆ? ಸಾಯಿಲ್ ಎರೋಷನ್ ಆಗ್ತಾ ಇದೆ. ಇದೆಲ್ಲ ಸಿಲ್ಟೆಲ್ಲ ಬಂದು ಎಲ್ಲಿ ಕೂತ್ಕೊಳ್ಳುತ್ತೆ? ನಮ್ಮ ಕೊನೆಗೆ ಬಂದು ನಮ್ಮ ಡ್ಯಾಮ್ಗಳ ಹತ್ರನೇ ಕೂತ್ಕೊಳ್ತಾ ಇರೋದು. ಇವತ್ತು ಸಾಯಿಲ್ ಎರೋಷನ್ ಆಗ್ತಾ ಇರೋದ್ರಿಂದ ನಮ್ಮ ಎಕೋಸಿಸ್ಟಮಲ್ಲಿ ಆಗ್ತಾ ಇರ್ತಕ್ಕಂಥ ಮೂಲ ಪ್ರಾಬ್ಲಮ್ಸ್ ಇಂದ ಇದನ್ನು ಬಗೆಹರಿಸಬೇಕಾಗಿರ್ತಕ್ಕಂಥ ಸರ್ಕಾರಗಳು ಅದ್ರ ಬಗ್ಗೆ ಗಮನ ಹರಿಸಲ್ಲ. ಇವರು ಪ್ರತಿ ವರ್ಷ ರೈತ ಪ್ರತಿಭಟನೆಗಳು ಇದೇ ರೀತಿ ಆಗುತ್ತೆ ಅಂತ ಅಂದ್ಕೊಂಡೇ ಇದೇ ರೀತಿ ತಾರತಮ್ಯಗಳು ತೋರಿಸ್ತಿರೋದು. ಈ ಕಡೆ ಅವರು ತಿರ್ಗಲ್ಲ, ಅದೇನು ಹೇಳ್ತಾರಲ್ಲ, ಈ ಕಡೆ ಕೋಲು ಮುರಿಯಲ್ಲ, ಆ ಕಡೆ ಹಾವು ಸಾಯಲ್ಲ. ಈ ರೀತಿ ಮಾಡಿಕೊಂಡೆ ನಾವು ಯಥಾ ರಾಜ ತಥಾ ಪ್ರಜಾ ಆಗ್ತಾ ಇದೆ. ನಿಜ ಎಸ್ ರಾಮಪ್ರಸಾದ್ ಸರ್. ಅಂದರೆ ಪ್ರತಿ ಬಾರಿ ನೋಡಿ ನಾವು ಯಾವಾಗಲೂ ತೋರಿಸ್ತೀವಿ ಉತ್ತರ ಕರ್ನಾಟಕ ಭಾಗದ ಕೆಲವೊಂದು ಹಳ್ಳಿಗಳಲ್ಲಿ ನೀರಿನ ಸಂಪರ್ಕನೇ ಇಲ್ಲ, ಎಷ್ಟೋ ಕಿಲೋಮೀಟರ್ ಹೋಗಬೇಕು. ಮಕ್ಕಳು, ಮುದುಕರು, ಹೆಣ್ಮಕ್ಳು, ಬಸರಿಯರು ಒಂದೇ ಬಿಂದಿಗೆ ಹಿಡ್ಕೊಂಡು ನೀರು ತರಬೇಕು, ಅಲ್ಲಿ ಒಂದು ನೀರಿನ ಸಂಪರ್ಕ ಮಾಡಿ ಏನೋ ಒಂದು ಇದು ಮಾಡಿ ಅಂತ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಆ ಕಡೆಗೆ ಹೋಗ್ತಾರೆ, ಆಮೇಲೆ ಗಮನ ಹರಿಸಲ್ಲ. ಅದೇ ಬೆಂಗಳೂರಿಗೆ ಏನಾದರೂ ಆಗಿಬಿಟ್ರೆ ಆಯಿತಾ, ಪ್ರತಿಪಕ್ಷಗಳ ಆದಿಯಾಗಿ ಎಲ್ಲ, ಅಂದರೆ ನಾವು ಇನ್ಕ್ಲೂಡಿಂಗ್ ಮೀಡಿಯಾ, ನಾನು ಸೇರಿಸ್ಕೊಂಡೇ ಹೇಳ್ತಾ ಇದ್ದೀನಿ ಆಯಿತಾ, ಎಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತೀವಿ, ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಗುತ್ತೆ. ಬಟ್ ಈಗ ಆಲ್ರೆಡಿ ಬೆಂಗಳೂರಿಗೆ ಬಿಸಿ ತಟ್ತಾ ಇದೆ, ಶುರುವಾಗಿದೆ, ಈಗಷ್ಟೇ ಶುರುವಾಗಿದೆ. ಇದು ಗೊತ್ತಿಲ್ಲ ಇನ್ನು ಯಾವ ಹಂತಕ್ಕೆ ಹೋಗುತ್ತೆ ಅಂತ. ಬಟ್ ನಮಗೆ ಸೊಲ್ಯೂಷನ್ ಕೇವಲ ಬೆಂಗಳೂರಿಗೆ ಮಾತ್ರ ಅಲ್ಲ, ಇಡೀ ರಾಜ್ಯಕ್ಕೆ ಬೇಕು ಸೊಲ್ಯೂಷನ್ ಅನ್ನೋದಕ್ಕೆ. ಸೊ ಅದಕ್ಕೆ ಇವಾಗ ಈ ಥರ ಮಯೋಪಿಕ್ ಆಗಿ ಬೆಂಗಳೂರು ಅಂತ ನೋಡೋ ಬದಲು ನಾವು ಎಲ್ಲರನ್ನೂ ಸೇರಿಸಿಕೊಂಡು ಎಲ್ಲರನ್ನು ನೋಡಿ ಮಾಡ್ಕೊಂಡು ಮಾಡಬೇಕಾ ಬರುತ್ತೆ. ಒಂದು ಅದರ ಬಗ್ಗೆ ಕೂಲಂಕುಷ ವಿಚಾರಣೆಯನ್ನು ಮಾಡಬೇಕಾ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಜಲಶಕ್ತಿ ಅಭಿಯಾನ ಇರ್ತಕ್ಕಂಥದ್ದು ಮನೆಗೆ ಕುಡಿಯುವ ನೀರು ಕೊಡುವುದಕ್ಕೆ, ಎಮ್ಮೆ ಎತ್ತು ತೊಳೆಯಕ್ಕಲ್ಲ. ಇದು ಬಹಳ ಕ್ಲಿಯರ್ ಆಗಿದೆ ಅವರ ಹತ್ರ. ಕುಡಿಯೋಕ್ಕೆ ನೀರು, ಯಾಕಂದರೆ ನೀವು ಹೇಳಿದಂಗೆ ಹಲವಾರು ಹಳ್ಳಿಗಳಲ್ಲಿ ಉತ್ತರ ಕರ್ನಾಟಕದಲ್ಲಿ, ಯಾಕಂದರೆ ದಕ್ಷಿಣ ಕರ್ನಾಟಕದ ಆ ಪ್ರಾಬ್ಲಮ್ ಇಲ್ಲ, ಉತ್ತರ ಕರ್ನಾಟಕದಲ್ಲಿ ಕುಡಿಯೋಕ್ಕೆ ನೀರಿಲ್ಲ. ಬಟ್ ಎಮ್ಮೆ ಮತ್ತೆ ಇದು ತೊಳೆಯೋಕ್ಕೆ ಬಿಟ್ಟುಬಿಡಿ, ಕುಡಿಯೋಕ್ಕೆ ನೀರಿಲ್ಲ ಹಳ್ಳಿಗಳಲ್ಲಿ. ಅದರಲ್ಲಿ ಹೆಂಗಸರಿಗೆ, ಅದರಲ್ಲಿ ಮುಖ್ಯವಾಗಿ ಗಂಡಸರಿಗಲ್ಲ, ಹೆಂಗಸರಿಗೆ ಹೋಗಿ ಹೋಗಿ ನೀರು ತರುವಂಥ ಕಾರ್ಯಕ್ರಮ ರಾಜಸ್ಥಾನ ಆಗಲಿ, ಉತ್ತರ ಪ್ರದೇಶ ಆಗಲಿ, ಮಧ್ಯಪ್ರದೇಶ ಆಗಲಿ, ನಾವು ಒಂದು ಸಮಗ್ರವಾಗಿ ಒಂದೊಂದು ಇದನ್ನು ಕಾರ್ಯರೂಪಕ್ಕೆ ತರ್ತಾರೆ ಹೊರತು ನಿಮ್ಮ ಒಂದು ಮೂಲೆಯಲ್ಲಿ ಕೂತಿರ್ತಕ್ಕಂಥ ಒಂದು ಚಿಕ್ಕ ಒಂದು ಹಳ್ಳಿಗಾಗೋಯ್ತು. ಅದರ ಬಗ್ಗೆ ಈ ಪ್ರಾಬ್ಲಮ್ ಬಂದಿರತಕ್ಕಂಥದ್ದು. ಬೆಂಗಳೂರಿಗೆ ಏನಾದರೂ ಒಂದು ಆಗೋಗ್ಬಿಟ್ರೆ ಎಲ್ಲರೂ ಎಚ್ಚೆತ್ಕೋಬೇಕು, ಎಲ್ಲರೂ ಮಾಡಬೇಕು. ಯಾಕೆ ಅದೇ ಇವಾಗ ನನಗೆ ಬೀದರ್ದಲ್ಲಿ ಆಗಿದ್ರೆ ಯಾವ್ದು ಮಾತಾಡಬಾರ್ದಾಗಾದ್ರೆ? ಇದು ಮುಖ್ಯವಾಗಿ ಒಂದು ಸಮಗ್ರವಾಗಿ ನೋಡಬೇಕಾಗಿರ್ತಕ್ಕಂಥದ್ದು. ಇವನ್ ಇದು ನೀಜರ್ ರಿಯಾಕ್ಷನ್ ಅಂತ ಹೇಳ್ತೀವಮ್ಮ. ಇವತ್ತೇನು ಸಡನ್ ಅಂತ ಮಾಡ್ತಾರೆ, ನಮ್ಮಲ್ಲೂ ನೀಜರ್ ರಿಯಾಕ್ಷನ್ಗಳಾಗೋಗ್ಬಿಟ್ಟಿವೆ. ಅಂದರೆ ಪ್ಲಾನಿಂಗ್ ಮಾಡೋ ಬದಲು ನೀಜರ್ ರಿಯಾಕ್ಷನ್ಗಳನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಈ ಥರ ಮಾಡಬೇಕು, ಆ ಥರ ಮಾಡಬೇಕು ಅಂತ. ಮುಖ್ಯವಾಗಿ ಇಲ್ಲಿ ಒಂದು ನಮ್ಮ ಕಿರಣ್ ಹೇಳ್ತಾ ಇರುವಂಗೆ ಇದೇ ಒಂದು ಅಭ್ಯಾಸ ಇತ್ತು. ಬೇಸಿಗೆ ಕಾಲದಲ್ಲಿ ಕೆರೆ ನೀರು ಕೆಳಗಡೆ ಇಳಿದ ತಕ್ಷಣ ಆ ಮಣ್ಣನ್ನೆಲ್ಲ ತಗೊಂಡು ತಮ್ಮ ಮೂಲಕ ಹಾಕೊಳ್ಳೋದು. ಯಾವತ್ತಿಂದ ಕೆಮಿಕಲ್ ಫಾರ್ಮಿಂಗ್ ಬಂತು, ನಿಮಗೆ ಇಲ್ಲಿರ್ತಕ್ಕಂಥ ಫಲವತ್ತಾದ ಒಂದು ಹೂಳನ್ನ ತೆಗೆದುಕೊಂಡು ಹೋಗಿ ಜಮೀನಲ್ಲಿ ಹಾಕೊಂಡು ಮಾಡುವಂತ ಒಂದು ಕೆಲಸವನ್ನ ಪೂರ್ತಿಯಾಗಿ ನಿಲ್ಲಿಸ್ಬಿಟ್ಟಿದ್ದಾರೆ. ಇವತ್ತು ನನಗೆ ಆಶ್ಚರ್ಯ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಬೆಂಗಳೂರಲ್ಲಿ ನಡೀತಾ ಇರುತ್ತೆ. ಯಾಕಂದ್ರೆ ಬೆಂಗಳೂರಲ್ಲಿ ಎಲ್ಲೂ ವ್ಯವಸಾಯ ಇಲ್ಲ. ವ್ಯವಸಾಯ ಆಗುವ ಕಡೆಗಳಲ್ಲೂ ಕೂಡ ಇದೇ ಪ್ರಶ್ನೆ. ಮರಳು ದಂಧೆ ಮಾಡ್ಬೇಕಂದ್ರೆ ಬೇಕಾದ್ರೆ ಮರಳು ದಂಧೆ ಮಾಡ್ತಾರೆ. ಮರಳು ಎತ್ತಬೇಕಾ, ಕೋಟಿ ಗಟ್ಟಲೆಗೆ ಮರಳ ಮಾರ್ಕೋತಾರೆ. ಇವತ್ತು ಬೆಂಗಳೂರು ನಗರದಲ್ಲಿ ನಾನು ಹೇಳ್ತೀನಲ್ಲ, 70% ಇಂಡಸ್ಟ್ರಿಗಳು ಒಂದು STPಗಳಿಲ್ಲ. ಏನಂದ್ರೆ ಇಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರು ಹೋಗಿದ ತಕ್ಷಣ ಅವ್ರಿಗೆ ಒಂದಷ್ಟೋ ಇಷ್ಟೋ ಏನೋ ಒಂದು ಬಾಯಿಗೆ ಹಾಕ್ಬಿಟ್ಟು ಅವ್ರನ್ನ ಅಲ್ಲೇ ಮುಚ್ಚಾಕ್ಬಿಟ್ಟು ಅವ್ರನ್ನ ಕಳಿಸ್ತಾ ಇದ್ದಾರೆ. ನೋಡಿ ಮೇಡಮ್, ರಾಜಕಾರಣಿಗಳು ಮನ್ಸು ಮಾಡಿದ್ರೆ ಮಾಡಕ್ ಆಗದಿರೋಂಥದ್ದು ಏನಿಲ್ಲ. ಈ ಹಿಂದೆ 30 ವರ್ಷಗಳಿಗೆ ಹೋಲಿಸಿದ್ರೆ 2 ಡಿಗ್ರಿ ತಾಪಮಾನ ಇವತ್ತು ಹೆಚ್ಚಾಗಿದೆ ಅಂತ ಹೇಳಿ ಎಕ್ಸ್ಪರ್ಟೈಸ್ ಹೇಳ್ತಾರೆ. ಆಮೇಲೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಡ್ಯಾಮ್ಗಳಲ್ಲಿ ನೀರಿನ ಸಾಮರ್ಥ್ಯ ಅಥವಾ ಸಂಗ್ರಹಣೆ ನೋಡೋದಾದ್ರೆ ಅರ್ಧದಷ್ಟು ಕಡಿಮೆ ಆಗ್ಬಿಟ್ಟಿದೆ. ಒಂದು ಇವ್ರು ಹೇಳಿದ್ರೆ ಹೂಳು ತೆಗೆಯುವಂಥ ಸಮಸ್ಯೆ ಮೊದಲು ನಿಜ.
ಹೂಳನ್ನ ಡ್ಯಾಮ್ಗಳಲ್ಲಿ ಸರ್ಕಾರಗಳಲ್ಲಿ ತೆಗಿಬೇಕು. ಈಗ ಯಾವುದೋ ಸಣ್ಣ ರೈತ ತೆಗಿಯೋಕ್ಕಾಗಲ್ಲ. ಆದರೆ ಕೆರೆ ಮತ್ತು ಕುಂಟೆಗಳಂತ ಏನಿರ್ತಾ ಇತ್ತು ಅಲ್ಲಿ ರೈತರಿಗೆ, ನಾವು ಕೂಡ ಚಿಕ್ಕ ಹುಡುಗರ ರೈತರು, ನಮ್ಮ ಮನೆಯಲ್ಲೂ ಕೂಡ ಇಡೀ ಊರಲ್ಲೇ ಹೇಳ್ತಿದ್ರು, ಊರಿಗೂ ಮನೆಗೆ 2-3 ಜನ ಬರಬೇಕು, ಹೂಳು ತೆಗಿಬೇಕು ಇವತ್ತು ಅಂತೇಳಿ ಎಲ್ಲ ತೆಗಿತಿದ್ರು. ತೆಗೆದು ಅವ್ರವ್ರ ಹೊಲಗಳಿಗೆ ಸಾಕ್ತಿದ್ರು. ಆ ಮೇಲ್ಪದ್ರ ಏನು ಫಲವತ್ತಾದ ಮಣ್ಣು ಬಂದು ಅಲ್ಲಿ ಶೇಖರಣೆ ಆಗಿರ್ತಾ ಇತ್ತು, ಅದರಿಂದ ಹೆಚ್ಚು ಬೆಳೆಗೆ ಅನುಕೂಲಕರವಾದಂಥ ಮಣ್ಣು ಅದು. ಅಂಥ ಮಣ್ಣನ್ನು ನಾವು ಬಳಸ್ತಾ ಇದ್ವಿ. ಕೆಮಿಕಲ್ ಪ್ರಾಡಕ್ಟ್ ಬಂದಮೇಲೆ ಅದನ್ನು ಬಳಸದೇ ಆಗಿದೆ. ಇನ್ನೊಂದು ಏನಾಗಿತ್ತು ಅಂದರೆ ನಮ್ಮ ಕೆರೆ, ನಮ್ಮ ಊರು, ನಮ್ಮ ಗುಂತೋಪು, ನಮ್ಮ ಕುಂಟೆ ಅಥವಾ ನಮ್ಮ ದೇವಸ್ಥಾನ, ಈ ರೀತಿ ಅವ್ರಿಗೆ ನಮ್ಮದು ಅನ್ನೋದಿತ್ತು. ಇದರಲ್ಲಿ ಇವತ್ತೇನಾಗಿದೆ, ಬೆಂಗಳೂರು ಅಂತ ಒಂದು ವ್ಯವಸ್ಥೆಯಲ್ಲಿ ಆ ಫೀಲಿಂಗ್ ಇಲ್ಲ. ನಮ್ಮದು ಅಂತ ಯಾವಾಗಿರಲ್ಲ. ಅವ್ರವ್ರ ಮನೆ ಮುಂದೆ ಗಿಡ ತೆಗಿತಾನೆ, ಕೇಳಿದ್ರೆ ನನ್ನ ಮನೆ ನಾನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದೀನಿ, ಅಲ್ಲಿ ಮನೆ ಮುಂದೆ ಗಿಡ ಇದೆ, ಅದು ಕಾಣಿಸಲ್ಲ, ಹಂಗಾಗಿ ಅದನ್ನು ತೆಗಿತೀನಿ ಅಂತಾನೆ. ಅದರಿಂದ ಎಷ್ಟು ಅಂತರ್ಜಲ ಹೋಗುತ್ತೆ, ಎಷ್ಟು ಅನುಕೂಲ ಆಗುತ್ತೆ ಅನ್ನೋ ವ್ಯವಸ್ಥೆ ಅವರಲ್ಲಿ ಇರಲ್ಲ. ಅದರ ರಾಜಕಾರಣಿಗಳಿಗೆ ನಾವು ಹೇಳೋದೇನೆಂದ್ರೆ, ಹಿಂದೆ ನಜೀರ್ ಸಾಬ್ ಅಂತೇಳಿ ಒಬ್ಬರಿದ್ರು, ಅವ್ರನ್ನ ನೀರ್ ಸಾಬ್ ಅಂತಲೇ ಕರಿತಿದ್ರು. ಅದು ಯಾಕೆ ಆತನ ಸಾಧನೆ? ಆತನ ಆ್ಯಕ್ಚುಲಿ ಜಯಂತ್ ಪಾಟೀಲ್ರವ್ರಿಗೆ ಕೊಡಬೇಕಾದಾಗ ಅವ್ರಿಗೆ ಆ ನೀರಾವರಿ ಖಾತೆ ಕೊಡೋದಾ ಬೇಡ ಅಂತ ಯೋಚನೆ ಮಾಡ್ತಿದ್ರಂತೆ. ಕೊಟ್ಟ ಮೇಲೆ ಆತನ ಸತ್ತಾಗ ಎಷ್ಟೋ ಜನ ಹಳ್ಳಿಗಳಲ್ಲಿ ಬೋರ್ವೆಲ್ಗೆ ಹಾರ ಹಾಕಿ ಬೋರ್ವೆಲ್ಗೆ ಪೂಜೆ ಮಾಡಿದ್ರು. ಅಂದರೆ ಬೋರ್ವೆಲ್ಗಳನ್ನು ಹಳ್ಳಿಯಲ್ಲಿ ಕುಡಿಲಿಕ್ಕೆ ನೀರು ತೆಗೆಸ್ಕೊಟ್ಟಂಥ ಮಹಾನ್ ಯಾರಿದ್ರೆ ನಜೀರ್ ಸಾಬ್. ಅಂಥ ಒಂದು ದೂರದೃಷ್ಟಿ ಇಟ್ಕೊಂಡಿರುವಂಥ ರಾಜಕಾರಣಿಗಳು ಯಾಕೆ ಇವತ್ತು ಬರಬಾರ್ದು? ಇವತ್ತು ಜನರಿಂದ ಜನರಿಗೆ ಹಾಕಿರು, ಜನರಿಗೋಸ್ಕರ ಮಾಡೋಂಥ ಕೆಲಸ ಏನಿದೆ? ಇವತ್ತು ವಾಟರ್ ಮಾಫಿಯಾ ಅಂತ ಏನು ಇವತ್ತು ನಮ್ಮ ಇಲ್ಲೇ ನಡೀತಾ ಇದೆ. 1500ರಿಂದ 2000 ರೂಪಾಯಿವರೆಗೂ ಒಂದು ಟ್ಯಾಂಕ್ ನಡೀತಾ ಇದೆ. ಟ್ಯಾಂಕರ್ ನೀರು ನಾರಾಯಣ ರೆಡ್ಡಿ ಅವರು, ಟ್ಯಾಂಕರ್ ನೀರು ಹಿಂಗಾಗ್ಬಿಟ್ಟಿದೆ ಅಂತಂದ್ರೆ ಒಂದಷ್ಟು ಈಗ BBMP ಅಂತ ಕೂಡ ಒದಗಿಸ್ತಾರೆ, ಬಟ್ ಆದ್ರೆ ಪ್ರೈವೇಟ್ ಆಗಿ ಏನು ಟ್ಯಾಂಕರ್ ನೀರನ್ನು ಒದಗಿಸ್ತಾರೆ ಅದನ್ನು ಒಂದು ಮಾಫಿಯಾ ಆಗಿ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ 200 ರೂಪಾಯಿಗೆ ಸಿಗೋ ಟ್ಯಾಂಕರ್ ನೀರು 2000 ರೂಪಾಯಿ, 2500 ರೂಪಾಯಿ ಕೊಡಬೇಕು, ಕೆಲವು ಕಡೆ 3-4 ರೂಪಾಯಿ ಕೊಡಬೇಕು, ಅನಿವಾರ್ಯತೆ. ಸದ್ಯಕ್ಕೆ ನೀರು ಏನಿಲ್ಲ ಅಂದ್ರೂ ಇರ್ಬೋದು, ಬದುಕ್ಬೋದು, ಜೀವನ ಮಾಡ್ಬೋದು. ಯಾವತ್ತಿನ ದಿನ ನೀರು ಖಾಲಿಯಾಗಿ ಹೋಗ್ಬಿಡಿದೆ ಅಂದ್ರೆ ಎಷ್ಟೋ ಒಟ್ಟಿನಲ್ಲಿ ಕೊಟ್ಟು ಹಾಕಿಸ್ಕೊಳ್ಳೋಣ ಅನ್ನೋ ಮನಸ್ಥಿತಿಯಲ್ಲಿ ಇರ್ತಾರೆ ಕೂಡ ಎಲ್ಲರೂ. ದುಡ್ಡು ಅನ್ನೋದು ಲೆಕ್ಕಾಚಾರ ಹಾಕಲ್ಲ. ಇದಕ್ಕೆ ಕಡಿವಾಣ ಹಾಕುವಂತ ನಿಟ್ಟಲ್ಲಿ BBMP ಇವತ್ತು ಹೇಳಿದ್ರು, ನಾವು ಚರ್ಚೆ ಮಾಡ್ತೀವಿ, ದರ ನಿಗದಿ ಮಾಡ್ತೀವಿ. ದರ ನಿಗದಿ ಆಗಿದೆ ಆಲ್ರೆಡಿ, ಇಷ್ಟು ಅಂತ ಮಿನಿಮಮ್ ಪ್ರೈಸ್ ಇದ್ದೇ ಇದೆ. ಆದರೆ ಅದು ಕಂಪಲ್ಸರಿ ರೂಲ್ಸ್ ಆಗಬೇಕು. ಜೊತೆಗೆ ಇದು ಸರ್ಕಾರದಿಂದಲೇ, ನೀರಿಲ್ಲ ಅಂತಂದ್ರೆ BBMP ಇಂದ ಒದಗಿಸುವಂತಹ ಕಾರ್ಯಗಳಾಗಬೇಕು. ಏನು ಹೇಳ್ತೀವಿ? ಇಲ್ಲ, ಅದು ನಮಗೆ ಈಗ 10 ವರ್ಷದಲ್ಲಿ ಯಡಿಯೂರಪ್ಪ ಮೇಲೆಯವರು ಎತ್ತಿನೊಳೆ ನೀರು ತಗೊಂಬಂದ್ಬಿಡ್ತೀನಿ ನಾನು ಅಂತೇಳಿ ಪೂಜೆ ಮಾಡಿದ್ರು. ಆ್ಯಕ್ಚುಲಿ ಎತ್ತಿನೊಳೆ ನೀರು ತಂದಿದ್ರೆ ಮಸ್ಟ್ ನಮಗೆ ನೀರು ತುಂಬ್ತಾ ಇದ್ದಿದ್ದು ಹೆಸರುಘಟ್ಟ ಕೆರೆ, ಬೆಂಗಳೂರಿಗೆ. ಹೆಸರುಘಟ್ಟ ಕೆರೆಯಿಂದ ನಮ್ಮದು ಇದಕ್ಕೆ ಹೋಗೋದು ಹೆಬ್ಬಾಳಕ್ಕೆ ಬರುತ್ತೆ ಅಲ್ಲ, ಇದು ಅದು ತಿಪ್ಪಗೊಂಡಳ್ಳಿಗೆ ಹೋಗೋದು. ಹೆಸರುಘಟ್ಟ ತಿಪ್ಪಗೊಂಡಳ್ಳಿ ಎರಡು ಸೇರಿದ್ದಿದ್ರೆ, ಹೆಸರುಘಟ್ಟದಲ್ಲಿ ಆಲ್ರೆಡಿ ಪೈಪ್ ಇದೆ. ಹಿಂದಿನ ಕಾಲದಲ್ಲಿ ಜಾಲಹಳ್ಳಿ ಇದೆಲ್ಲ ಪೂರ್ತಿ ಹೆಸರುಘಟ್ಟಕ್ಕೆ ಬರ್ತಾ ಇತ್ತು. ಇಂಥವನ್ನ ಇವ್ರು ಮಾಡ್ತಾ ಇಲ್ಲ. 10 ವರ್ಷದಿಂದ ನೆನೆಗುದ್ದಿ ಬಿದ್ದುಕೊಂಡು ಅಲ್ಲೇ ಇದೆ ಕುಂಟಿಟ್ಕೊಂಡು. ಅದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ. ತಡಿ ನಾವೊಂದು ನೀರು ಮಾಡೋಣ ಅಂತೇಳಿ. ಆಮೇಲೆ ನಾವು ಕಿರಣ್ ಅವ್ರು ಹೇಳಿದ್ರು, ಹಳ್ಳಿನಲ್ಲಿ ರೈತರು ಯಾರು ಹೊಲಕ್ಕೆ ಮಣ್ಣು ಹೊಡಿತಾ ಇಲ್ಲ ಅಂತ. 700 ರೂಪಾಯಿ 800 ರೂಪಾಯಿ ಕೊಟ್ಬಿಟ್ಟು ಮಣ್ಣು ಹೊಡ್ಕೊಂಡು ಕೂತ್ಕೊಂಡ್ರೆ ನಾವು ಹೆಂಗ್ ಸರ್? ಮಣ್ಣು ನಾನು ಹೇಳ್ತಾ ಇರೋದು, ಹಳ್ಳಿಯವ್ರು ಯಾಕೆ ಉಳಿಸ್ತಾ ಇಲ್ಲ ಅಂತ. 700 ರೂಪಾಯಿ ಕೂಲಿ ಕೊಟ್ಟು ಗಾಡಿ ಕಟ್ಟಿ ನಾವು ಎತ್ತುಗಳು ನಾವು ಸಾಕೊಂಡು ಗಾಡಿ ಕಟ್ಟಿ ಹೊಡಿಬೇಕು, ಇಲ್ಲ ಟ್ರ್ಯಾಕ್ಟರ್ನಲ್ಲಿ ಹೋಗ್ಬೇಕು. ಈಗೇನಾಗಿದೆ ಅಂದರೆ, ಈ ನೀರಾವರಿ ಇಲಾಖೆಯವರು, ಈಗ ನಮ್ಮದೇ ಫಾರ್ ಎಕ್ಸಾಂಪಲ್ ನಮ್ಮ ಕೆರೆನೇ ಪ್ರೆಸ್ಟೀಜ್ ಗ್ರೂಪ್ ಅವರು ನಾವು ಇದು ಮಾಡ್ತೀವಿ ಕೆರೆನೆಲ್ಲ ಅಂತ ಬಂದರು. ನಾನು ಸುಮಾರು ಒಂದು 10-20 ಲೀಟ್ರ್ ಬರೆದಿರ್ಬೋದೇನೋ ಯಾವುದಕ್ಕೆ, ಸಣ್ಣ ನೀರಾವರಿ ಇಲಾಖೆಗೆ. ನಮ್ಮದು ಅದೇ ವಿಶ್ವನಾಥ್ಪುರ ಕೆರೆ ಬಂದು 50 ಎಕರೆ ಚಿಲ್ಲರೆ ಇದೆ. 50 ಎಕರೆ ಮೇಲ್ಪಟ್ಟಿದೆಲ್ಲ ಪೂರ್ತಿ ಸಣ್ಣ ನೀರಾವರಿ ಇಲಾಖೆಗೆ ಹೋಗುತ್ತೆ, ಮಿಕ್ಕಿದ್ದು ಪಂಚಾಯತಿ ಬರುತ್ತೆ ಅಂತ ಹೇಳಿದ್ರು. ನಮ್ಮ ಕೆರೆಗೆ ಮೇಲ್ಗಡೆ ಆಶ್ರಯ ಯಾವುದೂ ಇಲ್ಲ, ಮಳೆ ನೀರೇ ಬರಬೇಕು ನಮಗೆ, ಬೇರೆ ಯಾವ ಕೆರೆ ನೀರು ಬರಲ್ಲ. ಈಗ ನಾವು ಅಲ್ಲಿಗೂ ಈ ನೀರು ಕೇಳಿದ್ವಿ, ಯಾವುದು ನಮ್ಮ MLA ಅವ್ರಿಗೆ ಕೋಲಾರದಿಂದ ಬರುವಂಥ ನೀರನ್ನ ಅಂತ. ಇಲ್ಲ, ಅದು ನಿಮ್ಮ ಕೆರೆ ಬಂದು ಹೆಸರುಘಟ್ಟಕ್ಕೆ ರೇವಿರೋದು, ನಿಮ್ಮ ಕೆರೆ ತುಂಬಿದ ಮೇಲೆ ಹಂಗೆ ಕಂಟಿನ್ಯೂ ಆಗ್ತದೆ. ಅದು ಕೊಳಚೆ ನೀರು ಹೋದರೆ ಹೆಸರುಘಟ್ಟ ಕೆರೆಯಲ್ಲೂ ಕುಡಿಯೋಕ್ಕೆ ನೀರು ಸಿಕ್ಕಲ್ಲ, ಅದರಿಂದ ಬೇಡ ಅದಕ್ಕೆ ಅಂದರು. ಸರಿ ಅಂದರೆ ನಾವು ಸುಮ್ಮನೆ ಆದ್ವಿ. ಇವತ್ತು ರೈತನಿಗೆ ಏನಾಗಿದೆ ಅಂದರೆ, ಒಂದು ಟ್ಯಾಕ್ಟ್ರಲ್ಲಿ ಏನಾದರೂ JCB ಇಟ್ಕೊಂಡು ಹೊಲಕ್ಕೆ ಕೊಡಿಯೋಣ, ತೋಟಕ್ಕೆ ಕೊಡಿಯೋಣ ಅಂತ ಹೋದರೆ ಸಣ್ಣ ನೀರಾವರಿ ಇಲಾಖೆಯವ್ರು ಬರ್ತಾರೆ, ಅಡ್ಡ ಹಾಕ್ತಾರೆ, ನಿಲ್ಲಿಸ್ತಾರೆ, ಇಲ್ಲ ಫೈನ್ ಕಟ್ಟಿಸೋಂತಾರೆ, ಇಲ್ಲ ಪಂಚಾಯತಿ ದುಡ್ಡು ಕಟ್ಟಬೇಕು. ದುಡ್ಡು ನಾವೇ ಕಟ್ಟಿ, ಮಣ್ಣು ನಾವೇ ತೊಗೊಂಡೋಗಿ ನಾವು ಅದನ್ನು ಸಂಪಾದನೆ ಮಾಡೋಂಥ ಏನಿಲ್ಲ ನಮಗೆ. ನಾವು ರಾಸಾಯನಿಕ ಇದು ಬಂದಮೇಲೆ, ನಮ್ಮ ಪ್ರಸಾದ್ ಅವರು ಹೇಳಿದ್ಮೇಲೆ ರಾಸಾಯನಿಕ ಬಂದಮೇಲೆ ಏನೋ ಒಂದಲ್ಲಿ ಸ್ವಲ್ಪ ದನಿಗೆ ಗೊಬ್ಬರ ಹಾಕ್ತೀವಿ, ಆಮೇಲೆ ಅದ್ರ ಮೇಲೆ ಏನು ಬರುತ್ತೆ ಬೆಳೆ ತಗೊತೀವಿ. ನಾವು ಎಲ್ಲಿಗೆ ಹಂಗೆ ಸಮಯಕ್ಕೆ ತಕ್ಕಂಗೆ ನಾವು ಮಾಡೋಕ್ಕೆ ಹೇಳಿದ್ದು ಅದಲ್ಲ. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ಬೇಸಿಗೆಕಾಲ ಬಂದಾಗ ನಾವು ರೈತರಿಷ್ಟ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಮ್ಮ ಕೆರೆಗಳು, ನಮ್ಮ ಡ್ಯಾಮ್ಗಳಲ್ಲಿ ಇವತ್ತು ನೋಡಿ, ಕಾವೇರಿ ನೀರಿನ ಇದು ಇಶ್ಯೂ ಬಂದಾಗ
ಹಳ್ಳಿ ರೈತರೇ ನಿಂತ್ಕೊಂಡು ರೋಡ್ ಪ್ರತಿಭಟನೆ ಮಾಡ್ತಾರಲ್ವಾ? ಒಂದ್ ನಿಮಿಷ ಅದೇ ವಿಷಯವಾಗಿ ನಾನು ಹೇಳ್ತಾ ಇರೋದು. ನಮ್ಮ ಡ್ಯಾಮ್ಗಳಲ್ಲಿ ಯಾಕೆ ಪ್ರತಿಭಟನೆ ಮಾಡಲ್ಲ ಅಂತ ನಾನು ಶಾಶ್ವತ ನೀರಾವರಿ ಯೋಜನೆಗೋಸ್ಕರ 22 ಕೇಸ್ ಬಿದ್ದಿದೆ ನನ್ನ ಮೇಲೆ. ಓಕೆ, 22 ಕೇಸ್ ಬಿದ್ದಿದೆ. ಇದೇ ಜಡ್ಜು ಕೋರ್ಟಲ್ಲಿ ಕೇಳಿದ್ರು ನಮ್ಮ ಸಬ್ ಇನ್ಸ್ಪೆಕ್ಟರ್ಗೆ, ಯಾಕೆ ನಾರಾಯಣ ರೆಡ್ಡಿ ಒಬ್ಬನೇ ರೋಡ್ ಬ್ಲಾಕ್ ಮಾಡಿದ್ದು, ನಾರಾಯಣ ರೆಡ್ಡಿ ಒಬ್ಬನ ಮೇಲೆ ಮಾಡ್ತಾ ಇದ್ದೀರಾ ನೀವು ಕೇಸು ಅಂತ ಕೇಳಿದ್ರು. ಈ ತರ ಕೇಸ್ಗಳು ಹಾಕ್ಸ್ಕೊಂಡು ಹೋರಾಟ ಮಾಡಿದ್ವಿ. ಶಾಶ್ವತ ನೀರಾವರಿದು ಚಿಕ್ಕಬಳ್ಳಾಪುರಕ್ಕೆ ಬರಲಿ ನೀರು, ಕೋಲಾರಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಬರಬೇಕಾದ್ರೆ ಒಯ್ಯ ನಮಗೂ ಬರುತ್ತೆ. ಬೆಂಗಳೂರು ನಗರ ಜಿಲ್ಲೆ ಕೊನೆ ಇಲ್ಲಿ ಸಮಸ್ಯೆಗಳೇ ಆಗ್ತಿದೆ ಹೊರತು ಅದು ಬಗೆಹರಿಸ್ಕೊಳ್ಳೋ ಸೊಲ್ಯೂಷನ್ಗಳು ಹುಡುಕ್ತಿಲ್ವಲ್ಲ ಸರ್ ನಾವು. ಈಗ ಆಲ್ರೆಡಿ ಈ ಹಂತಕ್ಕೆ ಬಂದ್ಬಿಟ್ಟಿದ್ದೀವಿ. ನಾವು ಯಾವಾಗಲೂ ಹೇಳೋದು ಎಲ್ಲ ಆದಮೇಲೆ ನಾವು ಯೋಚನೆ ಮಾಡೋದು, ಚಿಂತೆ ಮಾಡೋದು, ಮಾತಾಡೋದು. ಬಟ್ ಈ ಪ್ರಿಡಿಕ್ಷನ್ ಮುಂಗಾರು ಯಾವಾಗ ಕೈ ಕೊಡುತ್ತಲ್ಲ ಆವಾಗ ಒಂದು ಪ್ರಿಡಿಕ್ಷನ್ ಆಗಿತ್ತು, ಬೇಸಿಗೆ ತುಂಬ ಕಷ್ಟ ಆಗುತ್ತೆ ಅಂತ. ನಾನು ಹೇಳೋದು ಈ ಫೆಬ್ರವರಿಯಲ್ಲಿ ಈ ಪರಿಸ್ಥಿತಿ ಬಂದ್ಬಿಟ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಸಮಸ್ಯೆ ಆಗುತ್ತೆ. ಸೊ ಇದಕ್ಕೆ ಈಗ ಸೊಲ್ಯೂಷನ್ ಕೊಡೋಕ್ಕಾಗದೇ ಇದ್ರೂ ಕೂಡ ಅಟ್ಲೀಸ್ಟ್ ಮುಂದಿನ ದಿನಗಳಲ್ಲಿ ಬರ ಬಂದಾಗ ಅಥವಾ ಬರ ಪೀಡಿತ ತಾಲೂಕು ಅಂತ ಏನು ಘೋಷಣೆ ಮಾಡಿದ್ರು ಆವಾಗ ಇವ್ರಿಗೆ ಯಾರಿಗೂ ಕೂಡ ಆಲೋಚನೆನೇ ಬರಲಿಲ್ವಾ, ನೀರಿಗೆ ಸಮಸ್ಯೆ ಆಗುತ್ತೆ, ನಾವು ಏನು ಮಾಡಬೇಕು, ಏನು ಒಂದು ರೆಡಿಮೇಡ್ ಇಟ್ಕೋಬೇಕು ಅಂತ ನೀರಿನ ಟ್ಯಾಂಕರ್ ವಿಚಾರ ಮಾತನಾಡಿದೆ. ಸೊ ನೀರಿನ ಟ್ಯಾಂಕರ್ ವಿಷಯಗಳು ಹೆಂಗಾಗ್ಬಿಟ್ಟಿದೆ ಅಂತಂದರೆ ದೊಡ್ಡ ದೊಡ್ಡ ಮನೆಗಳ ಮುಂದೆ ಲೈನ್ ಗಟ್ಟು ನಿಂತಿರುತ್ತೆ 2-3 ಟ್ಯಾಂಕರ್. ಅವರಿಗೆ ದುಡ್ಡಿರುತ್ತೆ, ಅವ್ರಿಗೇನು ಮ್ಯಾಟ್ರ್ ಆಗಲ್ಲ, ನೀರು ಬೇಕು ಅಂತಂದಾಗ ಸಿಕ್ಕೇ ಸಿಗುತ್ತೆ. ಆಮೇಲೆ ಅಲ್ಲಿಗೆ ಯಾರು ನೀರು ಕಟ್ ಮಾಡಲ್ಲ, ಅಲ್ಲಿಗೆ ಹೋಗೋದು ಹೋಗೇ ಹೋಗ್ತಿರುತ್ತೆ. ನೋಡಿ ಸ್ಲಮ್ಗಳಲ್ಲೇನೆ ಅಥವಾ ಎಲ್ಲಿ ತಗ್ಗು ಪ್ರದೇಶ ಇರೋದಿಲ್ವೋ, ಆಮೇಲೆ ಎಲ್ಲರಿಗೂ ಕೂಡ ಒಂದು ಏರಿಯಾಕ್ಕೆ ನೀರು ಬಿಟ್ಟರೆ ಪ್ರತಿ ಹಂತಕ್ಕೂ ಕೂಡ ನೀರು ಹೋಗೋದೇ ಇಲ್ಲ ಎಷ್ಟೋ ಬಾರಿ. ಇದೆಲ್ಲವೂ ಆಗೋದು ಒಂದು ರೀತಿಯಾಗಿ ಹಿಂದುಳಿದ ಪ್ರದೇಶಗಳು ಅನ್ನೋದಕ್ಕಿಂತ ನಾನು ಬೆಂಗಳೂರು ಲೆವೆಲ್ಗೆ ಒಂದಷ್ಟು ಸ್ಲಮ್ಗಳಲ್ಲಿ ನಿಮ್ಗೆ ನೀರಿನ ಹಾಹಾಕಾರ ಎಷ್ಟರ ಮಟ್ಟಿಗಿದೆ ಅಂತಂದರೆ ಬಿಂದಿಗೆ ಹಿಡ್ಕೊಂಡು ಈಗಲೂ ಕೂಡ ನಾವು ಹಳ್ಳಿಗಳ ಪರಿಸ್ಥಿತಿ ಹೆಂಗಿರುತ್ತೋ ಅದು ಸಿಟಿಗಳಲ್ಲೂ ಇದೆ. ನಾವು ಹೋಗಿ ನೋಡ್ಬೇಕಷ್ಟೇ ಏನಿದೆ ಸಮಸ್ಯೆ ಅಂತ. ರಾಜಕಾರಣಿಗಳು ಬರೋದು ಯಾವಾಗ ಓಟ್ ಕೇಳಕ್ಕಷ್ಟೇ, ಅದು ಬಿಟ್ಟರೆ ಇನ್ನು ಯಾವಾಗಲೂ ಕೂಡ ಮುಖ ಹಾಕಿ ತಿರ್ಗಲ್ಲ. ಇದೇ ಬೆಂಗಳೂರಲ್ಲೇ ಓಡಾಡ್ಕೊಂಡು ಆರಾಮಾಗಿ ರಾಜಧಾನಿಯಲ್ಲಿ ಕಾಲ ಕಳೀತಾ ಇರ್ತಾರೆ. ಏನು ಹೇಳ್ತೀರಿ? ಒಂದು ಕೆಲವು ವಿಚಾರಗಳನ್ನ ಅಂತ ಹೇಳಿ ಮತ್ತೆ ಹೇಳಿದೆ ನಾನು ಈ ಸತಿ ಅಟ್ಲೀಸ್ಟ್ ಸ್ವಲ್ಪ ಸೊಲ್ಯೂಷನ್ ಕಡೆ ಗಮನ ಕೊಡಬೇಕು ಅಂತಕ್ಕಂಥದ್ದು. ಒಂದು, ನಮ್ಮಲ್ಲಿ ನೀವು ಪೂರ್ತಿ ಕರ್ನಾಟಕದ ಮಟ್ಟಕ್ಕೆ ನೋಡಿದ್ರೆ ನಾವು ಕುಡಿಯುವ ನೀರಿನ ವ್ಯವಸ್ಥೆ ಇರತಕ್ಕಂಥ ಕೆರೆಗಳು ಅಂತ ಹೇಳಿದ್ರೆ ನಿಮಗೆ ಅಟ್ಲೀಸ್ಟ್ ಮಿನಿಮಮ್ ಬಿ ಗ್ರೇಡ್ ಇರಬೇಕು ಅಂತ ಹೇಳ್ತೀವಿ. ಎ ಗ್ರೇಡ್, ಬಿ ಗ್ರೇಡಿಂದ ಇ ಗ್ರೇಡ್ವರೆಗೂ ಬರುತ್ತೆ. ABCDE 5 ಇರ್ತಕ್ಕಂಥದ್ದು. ಈಗ ನಮ್ಮದೊಂದು ಕೆಲಸ ಆಗಿರೋದ್ರಿಂದ ಕೆಲವು ಕೆರೆಗಳು ಮುಕ್ಕಾಲು ಭಾಗ ತುಂಬ ಕೆಲವರು ಕುಡಿಯೋ ನೀರಿನ ಕೆರೆಗಳಾಗಿದ್ದು. ನಾನು ಚಿಕ್ಕಬಳ್ಳಾಪುರ ಮಾತಾಡಬೇಕು ಅಂತ ಹೇಳಿದ್ರೆ ಒಂದು ಟೈಮಲ್ಲಿ ಅಜ್ವಾರ ಕೆರೆ ಆಗಲಿ ಅಥವಾ ಈ ಕಡೆ ಇರ್ತಕ್ಕಂಥ ಗೋಪಾಲಕೃಷ್ಣಮ್ಮನ ಕೆರೆ ಆಗಲಿ ಅಥವಾ ಆ ಕಡೆ ಕಂದ್ವಾರ ಆಗಿರಲಿ, ಇವೆಲ್ಲ ಕೆರೆಗಳು ಕೂಡ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಇರ್ತಾಯಿದ್ದು. ಇವಾಗ ನಾನು ಅಲ್ಲಿ ಟ್ರೀಟೆಡ್ ವಾಟರ್ ಹೋಗಿದೆ ಅದರಿಂದ ತಪ್ಪು ಅಂತ ಹೇಳ್ತಾ ಇಲ್ಲ, ಆದರೆ ಅದರ ಗುಣಮಟ್ಟ ಹೇಗಿದೆ ಅಂತ ಹೇಳಿದ್ರೆ ಅದರಿಂದ ಆಗ್ತಕ್ಕಂಥ ಅನಾಹುತಗಳು ಆಗ್ತಾ ಇದೆ. ಒಂದು, ಕೆರೆಯ ನೀರನ್ನು ತುಂಬಿಸಿಟ್ಕೊಂಡ್ವಿ, ಮಳೆ ನೀರು ಹಿಡಿಯೋಕ್ಕೆ ಜಾಗನೇ ಇರಲಿಲ್ಲ, ಅದೆಲ್ಲ ನೇರವಾಗಿ ಇದಕ್ಕೆ ಬಂತು, ಅದು ಇನ್ನೂ ಒಂದು ಕಾರ್ಯಕ್ರಮ ಆಯಿತು. ಬಟ್ ಅದೇ ಥರ ಇವಾಗ ಎಲ್ಲಿ ನಮಗೆ ಕುಡಿಯುವ ನೀರಿನ ವಿಚಾರ ಬಂದಾಗ ಒಂದು, ನಿಮಗೆ ಅಷ್ಟು ದುಡ್ಡಲ್ಲಿ ನೀರು ಕೊಡಲಿಕ್ಕಾಗುತ್ತಾ? ಇವಾಗ ಬರ್ತಾ ಇರ್ತಕ್ಕಂಥ ನೀರು ಇವಾಗ ನಮಗೆ ಇಲ್ಲಿಂದನೇ ತರ್ತಾ ಇದೀವಿ ಅಂತ ಕಾವೇರಿಯಿಂದ ತೊಗೊಂಬಂದು ಇಲ್ಲಿವರೆಗೂ ಕೊಡ್ತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ನಡೀತಾ ಇದೆಯಲ್ವಾ, ಪಂಪ್ ಮಾಡಿ ಎಲ್ಲಾನು. ನಮಗೆ ಸರಾಸರಿ ನೀವು BWS ಆಸ್ಪತ್ರೆ ಕೇಳಿ ನೋಡಿ 80 ರೂಪಾಯಿ ಪರ್ ಕಿಲೋಲೀಟರ್ ಆಗುತ್ತೆ. ಇದೇ ನೀವು ಇದು ಒಂದು ಬೆಂಗಳೂರಿನ ಕೊಡ್ತಾ ಇರ್ತಕ್ಕಂಥದ್ದು, ಅದು ಶ್ರೀಮಂತನಾಗಲಿ ಬಡವನಾಗಲಿ, ನಿಮಗೆ 1000 ಲೀಟರ್ 8 ರೂಪಾಯಿ 10 ರೂಪಾಯಲ್ಲಿ ಕೊಡ್ತಾರೆ. ನಿಮಗೆ ಜಾಸ್ತಿ ಹೋದರೆ 12 ರೂಪಾಯಿ ಕಮರ್ಷಿಯಲ್ ಅಂತ ಹೇಳಿದ್ರು. ಇದು ಜ್ಞಾಪಕ ಇಟ್ಕೊಳ್ಳಿ, ಇಷ್ಟು ದೊಡ್ಡ ಸಬ್ಸಿಡಿ ಸಿಗುತ್ತೆ. ನನಗೆ ಭಾಳ ಸತಿ ಬೆಂಗಳೂರಲ್ಲಿ ಕೇಳ್ತಾರೆ, ಏನ್ರಿ ನಮಗೇನು ಸಬ್ಸಿಡಿ ಕೊಡೋದಿಲ್ಲ, ಅವ್ರಿಗೆಲ್ಲ ಕೊಡ್ತಾರೆ ಅಂತ. ನಾನು ಮೊದಲು ನೀನು ನೀರಿನ ಸಬ್ಸಿಡಿ ನೋಡಪ್ಪ ನಿನಗೆ ಅಂತ. ಪರ್ ಕಿಲೋ ಲೀಟ್ರಿಗೆ ನೀನು ಕೊಡ್ತಾ ಇರ್ತಕ್ಕಂಥದ್ದು 1000 ಲೀಟರ್ ಮೇಲೆ ನಿನಗೆ ಪ್ರಾಕ್ಟಿಕಲಿ 70 ರೂಪಾಯಿ 80 ರೂಪಾಯಿ ಸಬ್ಸಿಡಿ ಬಂತಲ್ಲ, ಅದು ಒಂದು ಕಡೆ ಇರಲಿ. ಇವಾಗ ಜನಕ್ಕೆ ನೀರಿನ ನಿಜವಾದ ಮಹತ್ವ ಅಂದರೆ ನಿಜವಾದ ಹಣ ಎಷ್ಟಾಗುತ್ತೆ ಅನ್ನೋದು ಚೆನ್ನಾಗಿ ಅರ್ಥವಾಗ್ತಾ ಇದೆ. ಇದನ್ನು ಅರ್ಥ ಮಾಡಿಕೊಂಡು ನೀವು ಹೇಳಿದಂಗೆ ಇದರಲ್ಲಿ ಏಟ್ ಹೊಡಿತಕ್ಕಂಥದ್ದು ಬೇಲಿನ ಶ್ರೀಮಂತರಿಗಲ್ಲಮ್ಮ, ಕೋರಮಂಗಲ ಅವ್ರಿಗೆಲ್ಲ ಅಲ್ಲ. ಇದು ಏಟ್ ಹೊಡಿತಕ್ಕಂಥದ್ದು ಯಾರು ಮಧ್ಯಮದವರಿದ್ದಾರೆ ಅಂದರೆ ಲೋವರ್ ಮಿಡಲ್ ಕ್ಲಾಸು ನಂತರ ಇವ್ರು ಬಡವರು. ಈ ಅಪ್ಪರ್ ಮಿಡಲ್ ಕ್ಲಾಸ್ ಕೂಡ ಹೆಂಗೋ ಸಮಾಳಿಸ್ಕೊಂಡು ಮಾಡ್ಕೊಂಡು ತಪ್ಪಿಸ್ಕೊಂಡ್ಬಿಡ್ತಾರೆ. ಸೊ ನಮ್ಮಲ್ಲಿ ಒಂದು ಇಂಥ ಜಾಗಗಳಿಗೆ ಈಗಲೇ ಬೆಂಗಳೂರಿಗೆ ಅಷ್ಟೊಂದು ಮಿನಿಸ್ಟ್ರುಗಳಿದ್ದಾರೆ, ಅಂದರೆ ಬೆಂಗಳೂರು ಮಿನಿಸ್ಟ್ರು ಇದ್ದಾರೆ, ಪ್ಲಸ್ ಬೇರೆಯವರು ತುಂಬ ಜನ ಬೆಂಗಳೂರಲ್ಲಿ ಇರ್ತಕ್ಕಂಥ ಇವರೆಲ್ಲ ಸೇರಿಕೊಂಡು ಮೊದಲು ಕೂಡ ನೀರು ಅನ್ನೋದು ಕೊಟ್ಟರೆ ಆ ಒಂದು ಪ್ರೋಗ್ರಾಮನ್ನು ಬಹುಶಃ ಇವಾಗ BBMPನೂ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಕಾಣುತ್ತೆ. 40 ಟ್ಯಾಂಕರಿಂದ ನೀರು ಹರಿಸ್ತೀವಿ ಕೊಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾ ಇರ್ತಾರೆ. ಅದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಬಂದ್ಬಿಟ್ಟು ಬಹಳ ಮುಖ್ಯವಾಗಿ ಇವಾಗ ಈ ಯಾರು 250 ಲೀಟ್ರ್ 250 ಈ ಥರ ತುಂಬ ಜಾಸ್ತಿ ಬಳಕೆಯಲ್ಲಿ ಇರ್ತಕ್ಕಂಥವ್ರು ಒಂದು. ಎರಡನೇದು ಬಂದ್ಬಿಟ್ಟು ನಮ್ಮಲ್ಲಿ ಬೋರ್ವೆಲ್ ಕೊರಿತಾ ಇರ್ತಕ್ಕಂಥದ್ದು. ನೀವು ಹೇಳಿದಾಗೆ ಬೋರ್ವೆಲ್ ಕೊರಿತಾರೆ ಬಿಲ್ಡಿಂಗೋಸ್ಕರ ಕಟ್ಟೋದಕ್ಕೆ, ಜ್ಞಾಪಕ ಇಟ್ಕೊಳ್ಳಿ, ಕುಡಿಯೋ ನೀರಿಗಲ್ಲ. ಈಗ ನನಗೆ ಗೊತ್ತು, ಇವಾಗ
ದೇವನಹಳ್ಳಿ ಕಡೆ ಹೋಗುವಾಗ ದೊಡ್ಡ ದೊಡ್ಡ ಬಿಲ್ಡಿಂಗ್ ಬಂದ್ಬಿಟ್ಟಿದೆ. ಹೌದು ಆದರೆ ಅವರು ಬಿಲ್ಡಿಂಗ್ ಕಟ್ಟೋದಕ್ಕೆ ಅಂತರ್ಜಲವನ್ನು ಬಳಸ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ಅಲ್ಲಿ ಹೋಗಿ ನೀವು ವಾಸ ಮಾಡೋರಿಗೆ ಹಾಗಾದ್ರೆ ನಾನು ಕೇಳೋದು, ಹಾಗಾದ್ರೆ ಆ ನೀರು ಯಾರ್ದು? ನಿಜ, ಬಿಲ್ಡರ್ದ ಕರೆಕ್ಟ್, ಅಥವಾ ನೆಕ್ಸ್ಟ್ ಅಲ್ಲಿ ಬರ್ತಾ ಇರ್ತಕ್ಕಂಥ ನಿವಾಸಿಗಳದ? ನಿಜ ನಿಜ. ಅಲ್ಲಿ ನಿವಾಸಕ್ಕೆ ಬರ್ತಾರಲ್ಲ ಅವರಿಗೆ ಅಲ್ಲಿ ನೀರೇ ಇಲ್ಲ. ನೀರೇ ಇಲ್ಲ. ಇವಾಗ ಈ ಒಂದು ಪರಿಸ್ಥಿತಿ ನಿಮಗೆ ಹಲವಾರು ಬೇರೆ ಕಡೆಗಳಲ್ಲಿ, ಎಸ್ಪೆಷಲಿ ಬೆಳಂದೂರು ಆಗಲಿ, ಸರ್ಜಾಪುರ ಆಗಲಿ, ಎಲ್ಲಿರ್ತಕ್ಕಂಥದ್ದೆಲ್ಲನೂ. ಸೊ ಕನ್ಸ್ಟ್ರಕ್ಷನ್ಗೆ ಇನ್ನು ಮೇಲೆ ಬರೀ ರಿಯೂಸ್ಡ್ ವಾಟರ್ ಮಾತ್ರ ಬಳಸಬೇಕು ಅಂತ ಬಳಸ್ಕೊತಾ ಇದ್ದಾರೆ ಕನ್ಸ್ಟ್ರಕ್ಷನ್ಗೆ. ಇದೇನೆ ಶುದ್ಧೀಕರಣವಾದ ನೀರನ್ನ ಇವಾಗ ಬಳಸ್ತಾ ಇದ್ದಾರಾ? ಅದೇಂಗ್ರಿ ಬಳಸಕ್ಕಾಗತ್ತೆ ಅಂತ ನಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತಾರೆ. ಯಾಕೆ ಇವಾಗ ದೇವನಹಳ್ಳಿ ಹತ್ರ KDBN ಅವರು ಅವರಿಗೆ ಮಾಡಬೇಕಾದಂಥ ಒಂದು ಇದಕ್ಕೆ ಇಂಡಸ್ಟ್ರಿಗೆ ಟರ್ಷರಿ ಟ್ರೀಟೆಡ್ ನೀರನ್ನು ಕೊಡ್ತಾ ಇದ್ದಾರೆ. ನನ್ನ ಪ್ರಶ್ನೆ ಇರೋದು ಅಷ್ಟೇ, ನೀವು ಇಂಡಸ್ಟ್ರಿಗೆ ಟರ್ಷರಿ ಟ್ರೀಟೆಡ್ ನೀರು ಕೊಡ್ಬೋದು, ರೈತರು ಕೊಡೋದೇನು ತಪ್ಪು? ಎಸ್ಪೆಷಲಿ ಚಿಕ್ಕಬಳ್ಳಾಪುರಕ್ಕೆ, ದೊಡ್ಡಬಳ್ಳಾಪುರಕ್ಕೆ, ಕೋಲಾರಕ್ಕೆ ನೀವು ಯಾತಕ್ಕೆ ತೊಗೊಂಡೋಗಿ ಸೆಕೆಂಡರಿ ಟ್ರೀಟೆಡ್ ನೀರನ್ನು ಕೊಟ್ಬಿಟ್ಟು ಅದರಲ್ಲಿ ಈಕ್ವಲ್ ಇನ್ನೂ ಜಾಸ್ತಿ ಇದೆ, ಎಲ್ಲವೂ ಜಾಸ್ತಿ ಇದೆ, ಅದನ್ನು ಕೊಟ್ಬಿಟ್ಟು ಅಂದರೆ ಇಂಡಸ್ಟ್ರಿಗೆ ಒಂದು ಮಾರ್ಗ ಇದು ಅವ್ರಿಗೆ ಕೊಡ್ಬೋದು ಇದು ಮಾಡಿರೋದು. ಈಗ ನನಗೆ ಇದೇ ಸೇಮ್ ಕುಡಿಯೋ ನೀರು ಈ ಥರ ಒಂದು ಟರ್ಷರಿ ಟ್ರೀಟೆಡ್ ನೀರು ಈ ಭಾಗದಲ್ಲಿ ಇದ್ರೇಮ್ಮ ಅಂತರ್ಜಲ ಜಾಸ್ತಿ ಆಗುತ್ತೆ, ಅದನ್ನು ಬಳಸ್ಕೊಳ್ಳೋಕ್ಕೂ ಆಗುತ್ತೆ. ನಾನು ಅವಾಗ ಒಂಥರ ಇವ್ರ ಹತ್ರ ಅಂದರೆ ನೋಡಿಪ್ಪ, ನಾವಿಲ್ಲಿ ಇಷ್ಟು ದುಡ್ಡು ಮಾಡಿ ಸಂಸ್ಕರಣೆ ಮಾಡಿ ಕಳಿಸಿದ್ದೀವಿ, ಚಿಕ್ಕಬಳ್ಳಾಪುರ ಆಗಲಿ, ಕೋಲಾರ ಆಗಲಿ, ಇವ್ರ ಹತ್ರ ಧೈರ್ಯವಾಗಿ ಕೇಳ್ಬೋದು ಅನೇಕಲ್ನವ್ರ ಹತ್ರ, ಸ್ವಲ್ಪ ನಮಗೆ ಕುಡಿಯೋ ನೀರು ಕೊಡ್ರಪ್ಪ. ಆದರೆ ಈ ಕುಡಿಯೋ ನೀರನ್ನು ನನಗೆ 800 ರೂಪಾಯಿ 1000 ರೂಪಾಯಿ ಕೊಡಬೇಡಿ, ಅಟ್ಲೀಸ್ಟ್ ಅದನ್ನು 700 ರೂಪಾಯಿನೋ 800 ಸ್ವಲ್ಪ ಕಡಿಮೆ ಇದ್ರಲ್ಲಿ ಕೊಡಿ. ಯಾಕೆಂದರೆ ನಾವಿಲ್ಲಿ ಕಳಿಸಿದ್ದು ಅಂದರೆ ಟರ್ಷರಿ ಟ್ರೀಟೆಡ್ ನೀರು ಕಳಿಸಿದ್ದು ಕೆರೆಗೆ ಹೋಯ್ತು, ಅದು ಕುಡಿಯೋ ಗುಣಮಟ್ಟ ಅಂದರೆ ನನ್ನ ಕೆರೆಗಳಮ್ಮ ಕರೆಕ್ಟ್ AB ಬೇಡಮ್ಮ, C ಗ್ರೇಡ್ ಆದರೂ ಕೊಡ್ಲಿಮ್ಮ ಸಾಕು. ನಿಜ ನಿಜ. ಹಾಳಾದು ನನಗೆ ಪೂರ್ತಿ ಕರ್ನಾಟಕದಲ್ಲಿ ಒಂದೇ ಒಂದು ಕೆರೆ, ಅದು ಮಂಗಳೂರಲ್ಲಿ ಒಂದು ಕೆರೆಗೆ ಮಾತ್ರ A ಗ್ರೇಡ್ ಕೊಟ್ಟಿದ್ದಾರೆ, ಮಿಕ್ಕಿದ ಎಲ್ಲ ಕೆರೆಗಳು D ಮತ್ತು E ಗ್ರೇಡಲ್ಲಿದೆ. ಇದು ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮಾಡಿರ್ತಕ್ಕಂಥದ್ದು, ಇನ್ಕ್ಲೂಡಿಂಗ್ ಹೆಸರುಘಟ್ಟ ಕೆರೆ ಮತ್ತು ತಿಪ್ಪಗೊಂಡಳ್ಳಿ ಕೆರೆ ನಿಮಗೆ D ಯಲ್ಲಿ ಬರ್ತಾ ಇದೆ. ಅಂದರೆ ಅದು ಕುಡಿಯಲು ಯೋಗ್ಯತೆ ಇಲ್ಲದೆ ಇರತಕ್ಕಂಥ ನೀರು. ಕೆರೆಗಳು ನಾನು ಹೂಳ್ ತೆಗೆದು ಮಾತ್ರ ಅಲ್ಲಿ ಒಳ್ಳೆ ನೀರು ಬರಬೇಕು, ಅದು ಆ ಕೆರೆಯ ಸಂರಕ್ಷಣೆ ಏನಾಗಬೇಕಾಗಿದೆ. ಹೂಳ್ ತೆಗೆದ್ಬಿಟ್ಟು ನಾನು ರಿಸರ್ವೇಷನ್ ಮಾಡಿಬಿಟ್ಟೆ, ಪುನಶ್ಚೇತನ ಆಗೋಯ್ತು, ಪುನಶ್ಚೇತನ ಆಗಿಲ್ಲಮ್ಮ. ಎಲ್ಲಿವರೆಗೂ ನನಗದು B ಗ್ರೇಡ್ ಕೆರೆ ಆಗೋದಿಲ್ವೋ ಅಲ್ಲಿವರೆಗೂ ಅದು ಪುನಶ್ಚೇತನ ಆಗಿಲ್ಲ. ಮೇಡಮ್ ಇದೇ ಮಡಿವಾಳ 95ನೇ ಇಸ್ವಿಲಿ ನಾನು ಈಗಲೂ ಜ್ಞಾಪನ ಇದೆ, ನಾವು ಅಲ್ಲೇ ಸರೌಂಡಿಂಗಲ್ಲಿ ಸ್ಕೂಲಲ್ಲೇ ಓದ್ತಾ ಇದ್ದಿದ್ದು. ನಾವು ಪ್ರತಿ ಶನಿವಾರ ಭಾನುವಾರ ರಜೆ ಸಿಕ್ಕಾಗ ಅದೇ ಮಡಿವಾಳ ಕೆರೆಯಲ್ಲಿ ಕಾಲುವೆ ಹರಿದೋಗ್ತಾ ಇತ್ತು. ಇದಕ್ಕೆ ಎಲ್ಲಿ ಬೆಳಂದೂರಿಗೆ ನೀರು ಹರಿದೋಗ್ತಾ ಇದ್ದಂಥ ಕಾಲುವೆಗಳು ಹೋಗ್ತಾ ಇತ್ತು ಅಲ್ಲಿ. ಅದೇ ಇದರಲ್ಲಿ ಹಳ್ಳಿ ಜನ, ಬಿಳೆಕಳಿ ಹಳ್ಳಿ ಜನ ಮಡಿವಾಳ ಕೆರೆ ನೀರನ್ನ ಕುಡಿಯೋದಕ್ಕೆ ಉಪಯೋಗಿಸ್ತಾ ಇದ್ರು. ಅದೇ ರಾಜ ಕಾಲುವೆನಲ್ಲಿ ನಾವೆಲ್ಲ ಈಜಾಡಿದ್ದೀವಿ, ಅದೇ ಕೆರೆಗಳಲ್ಲಿ ಈಜಾಡಿದ್ದೀವಿ, ಇದೇ ಸ್ಯಾಂಕಿ ಕೆರೆನಲ್ಲಿ ನಾವು ಈಜಾಡಿದ್ದೀವಿ, ಒಂದು ಕಾಲದಲ್ಲಿ ಹೆಬ್ಬಾಳ ಕೆರೆಯಲ್ಲಿ ನಾವು ಈಜಾಡಿದ್ದೀವಿ. ಇವತ್ತಿನ ಮಟ್ಟಿಗೆ ಈ ಕೆರೆಗಳನ್ನು ಕೈಯಲ್ಲಿ ಮುಟ್ಲಿಕ್ಕೆ ಕೂಡ ಅದನ್ನ ಯೋಗ್ಯವಾದದ್ದು ಯೋಗ್ಯತೆ ಇಲ್ಲ ನೀರಿಗೆ. ಯಾಕಂದ್ರೆ ಭಯ, ಎಲ್ಲಿ ಸ್ಕಿನ್ ಇನ್ಫೆಕ್ಷನ್ ಬರುತ್ತೆ. ನೀರಿದೆ, ಅದ್ರ ನೀರು ಬಳಸಕ್ಕಾಗಲ್ಲ. ಇದು ಹೆಂಗಂದ್ರೆ ಆಮೇಲೆ ಸಮುದ್ರ ಹೇಳ್ತೀವಲ್ಲಮ್ಮ, ಸುತ್ತಲೂ ನೀರು, ಆದ್ರೆ ಒಂದು ಪಟ್ಟು ಕುಡಿಯಕ್ಕಾಗಲ್ಲ ಅನ್ನೋ ತರ ನಮ್ಮ ಪರಿಸ್ಥಿತಿ. ಹಳ್ಳಿಗಳಲ್ಲಿ ನೀರಿನ ಬರ ಬರ್ತಾ ಇರಲಿಲ್ಲ. 27,480 ಹಳ್ಳಿಗಳ ಪೈಕಿ 7,247 ಹಳ್ಳಿಗಳಲ್ಲಿ ಕುಡಿಯೋ ನೀರಿಗೆ ಲಿಟ್ರಲಿ ಸಮಸ್ಯೆ ಆಗಿದೆ. ಮೇಡಮ್ ಏನಕ್ಕೆ ಸಮಸ್ಯೆ ಆಗಿದೆ ಹೇಳಿ? ಏನಕ್ಕೆ ಸಮಸ್ಯೆ ಆಗಿದೆ ಹೇಳಿ? ಮುಂಚೆ ಪ್ರತಿಯೊಂದು ರೈತಾಪಿ ಭೂಮಿಗಳಲ್ಲಿ ಬಾವಿಗಳಿರ್ತಿತ್ತು. ಬಾವಿಗಳು ನಾವು ಇವತ್ತು ಸೈಂಟಿಫಿಕ್ ಆಗಿ ನೋಡಕ್ ಹೋದ್ರೆ ಇಲ್ಲ ಮೇಡಮ್, ಸೈಂಟಿಫಿಕ್ ಆಗಿ ನಾವು ಬಾವಿಗಳನ್ನ ನೋಡಕ್ ಹೋದ್ರೆ ಬಾವಿಗಳು ನಮ್ಮ ವಿಜ್ಞಾನಕ್ಕೆ ಬಹಳ ಮೂಲ ಇದು ಬರ್ತವೆ, ಇಂಗು ಗುಂಡಿಗಳಾಗ ಅವು ನಮ್ಗೆ ಕೆಲಸ ಮಾಡ್ತವೆ. ನಮ್ಮ ಮಳೆ ಬಂದಾಗ ಅತಿ ಹೆಚ್ಚು ನೀರು ಎಲ್ಲಿ ಇಂಗ್ತಾ ಇದ್ದಿದ್ದು? ಬಾವಿಗಳ ಮುಖಾಂತರ ನಮ್ಮ ಹೊಲಗಳಿಂದ ಭೂಮಿನ ಇದನ್ನ ಇಂಗ್ತಾ ಇತ್ತು. ಬಟ್ ಆದ್ರೆ ಇವತ್ತು ನಾವು ಭೂಮಿ ಅದೇ ಬಾವಿಗಳನ್ನ ಮುಚ್ಚೋ ಪರಿಸ್ಥಿತಿಗೆ ಯಾಕೆ ಬಂತು? ಬಾವಿಗಳನ್ನ ನಾವು ಸರಿಯಾಗಿ ನಿರ್ವಹಿಸಲಿಲ್ಲ. ಅದಕ್ಕೆ ರೈತರೇ ಇವತ್ತು ಅವರೇ ಉತ್ತರ ಕೊಡಬೇಕು, ಯಾಕೆ ಬಾವಿಗಳನ್ನ ಮುಚ್ಚೋ ಪರಿಸ್ಥಿತಿಗೆ ಬಂತು ಅಂತ. ಕೃಷ್ಣಮೂರ್ತಿ ಅವರ ಅಂದ್ರೆ ಹತ್ತತ್ರ 210 ಗ್ರಾಮ ಪಂಚಾಯತಿಗಳಲ್ಲಿ ಇರುವಂತಹ ಬೋರ್ವೆಲ್ಗಳು ಕೂಡ ಬತ್ತು ಹೋಗಿದೆ. ಅಂದ್ರೆ ಬೋರ್ವೆಲ್ಗಳಲ್ಲೂ ನೀರು ಸಿಗ್ತಾ ಇಲ್ಲ. ಇಲ್ಲಿ ಕೇವಲ ನಾವು ಏನು ಅಂತರ್ಜಲ ಮಟ್ಟ ಅಂತ ಹೇಳ್ತೀವಲ್ಲ, ಇದು ಇಲ್ಲೂ ಕೂಡ ಅಂದ್ರೆ ಈಗ ನಾವು ಒಂದ್ 2-3 ವರ್ಷ ಕಂಟಿನ್ಯೂಸ್ ಆಗಿ ನೆರೆಯ ಪರಿಸ್ಥಿತಿ ನೋಡ್ಬಿಟ್ವಿ ಆಯ್ತಾ. ಸಿಕ್ಕಾಪಟ್ಟೆ ಫ್ಲಡ್ ಬಂತು, ಸಮಸ್ಯೆ ಆಯ್ತು. ಆದ್ರೆ ಈಗ ಕಳೆದ ವರ್ಷ ಮತ್ತೆ ಈ ವರ್ಷ ಇನ್ನೂ ಜಾಸ್ತಿ ಆಗ್ಬಿಟ್ಟಿದೆ. ಸೊ ಇನ್ನೊಂದು ಏಪ್ರಿಲ್ ಅಷ್ಟೊತ್ತಿಗೆ ಇನ್ನೂ ಈ ಸಮಸ್ಯೆ ಉಲ್ಬಣ ಆಗುವಂತಹ ಸಾಧ್ಯತೆ ಇದೆ ಅಂತ. ಮೇಡಮ್ ನಾವು ನಮ್ಮಲ್ಲಿ ಏನು ನಾವು ವರ್ಮಾವು ಆ ಭಾಗದಿಂದ ಬಂದಿದ್ದೀವಿ, ನಮ್ಮಲ್ಲಿ 110 ವಿಲೇಜ್ಗೆ BBMP ಸೇರೋಂಥ ಪ್ರದೇಶ. ಈಗ ಅಲ್ಲಿ ಯಾವುದೇ ಕಾವೇರಿ ನೀರು ನಮಗೆ ಸಪ್ಲೈ ಇಲ್ಲ. ನಾವು ಇಷ್ಟು ದಿನ ಡಿಪೆಂಡ್ ಆಗಿದ್ದು ಬೋರ್ವೆಲ್ಗಳ ಮೇಲೆ. ನಮ್ಮ BBMP ಇಲಾಖೆ 1200 ಅಡಿವರೆಗೂ ಕೊರತಿತ್ತು. ಅದರಲ್ಲಿ ಏನೋ ಒಂದಷ್ಟು ಬೋರ್ವೆಲ್ಗಳಲ್ಲಿ ಸಿಗ್ತಾ ಇತ್ತು, ಅದನ್ನು ನಾವು ಪೈಪ್ಲೈನ್ ಮಾಡಿ ಕನೆಕ್ಷನ್ಸ್ ಕೊಟ್ಟಿದ್ವಿ. ಈಗ ಏನಾಗಿದೆ ಎಲ್ಲ, ನಾನು ಹೆಚ್ಚು ಕಮ್ಮಿ ಇತ್ತೀಚೆಗೆ 130 ಬೋರ್ವೆಲ್ಗಳಿಗೆ ಕ್ಯಾಮ್ರಾ ಬಿಟ್ಟಿದ್ದೀವಿ. ಅದರಲ್ಲಿ 5 ಅಡಿ ನೀರಿದೆ, ಕೆಲವಲ್ಲಿ ಪೂರ್ತಿ ಓಲ್ ಡ್ರೈ ಆಗಿದೆ.
ಹಂಗಾಗಿನೇ ಸರ್ಕಾರದ ಮೇಲೆ ನಮಗೆ ರೀಬೋರ್ ಮಾಡ್ಕೊಡಕ್ಕೆ ಕೊಡಿ 1500-600 ಅಡಿಗೆ. ಯಾರು ಖಾಸಗಿಯವರು 1500-600 ಅಡಿ ಹಾಕಿದಾಗ ಅವ್ರಿಗೆ ಅಲ್ಲಿ ಸಿಕ್ಕಿದಾಗ ಅಟ್ಲೀಸ್ಟ್ ನಮ್ಮ ನೀರನ್ನ ನಾವು ಮತ್ತೆ ಬೋರ್ವೆಲ್ಗಳನ್ನ ಕೊರೆಸ್ಬೇಕು ಅಂತೇಳಿ ಈ ನಿರಂತರವಾಗಿ ಕೊರೆಸ್ತಾ ಇದ್ದೀವಿ. ಸುದೈವ ಏನಾಯಿತು, ನಮ್ಮ ಉಸ್ತುವಾರಿ ಸಚಿವರು ರೀಬೋರ್ ಮಾಡೋಕ್ಕೆ ನಾವು ಅವಕಾಶ ಮಾಡ್ತೀನಿ ಅಂತ ಸೆಷನಲ್ಲಿ ಹೇಳಿದ್ದಾರೆ. ಇದಲ್ದೇನೆ ನಮಗೆ ಬೇರೆ ದಾರಿ ಇವತ್ತು ಕಾಣಿಸ್ತಾನೆ ಇಲ್ಲ. ಸಪ್ಲೈ ಕೊಡಲಿಕ್ಕೆ ಯಾರ್ಯಾರು ಇವತ್ತು ಒಂದೊಂದು ಖಾಸಗಿಯವರು ಬೋರ್ವೆಲ್ ಮಾಡ್ಕೊಂಡಿದ್ದಾರೆ, ಅವರು ಕೂಡ 1800 ಅಡಿ 2000 ಅಡಿವರೆಗೂ ಬೋರ್ವೆಲ್ ಮಾಡಿ ಅಲ್ಲಿ ಬರುವಂಥ ನೀರನ್ನ ತೆಗೆದು ಒಂದು ದೊಡ್ಡ ಟ್ಯಾಂಕರ್ ಮಾಡಿಕೊಂಡು ಟ್ಯಾಂಕ್ ಮುಖಾಂತರ ಸಪ್ಲೈ ಕೊಡ್ತಿದ್ದಾರೆ. ಅದರದ್ದು ಎಷ್ಟು ಮಟ್ಟಿಗೆ ಗುಣಮಟ್ಟ ಇದೆ ಗೊತ್ತಿಲ್ಲ ಸರ್. ನೀರು ನಿಜವಾಗ್ಲೂ ನಮ್ಗೆ ಅದು ಆರೋಗ್ಯಕರ. ನಾವು ಸರ್ಕಾರದ ಮೇಲೆ 60 ಅಡಿ ಮೇಲ್ಪಟ್ಟಂತ ನೀರು ಯಾವತ್ತೂ ಆರೋಗ್ಯಕರ ಅಲ್ಲ. ಅದು ಕೋಲಾರದ ಚಿಕ್ಕಬಳ್ಳಾಪುರ ವಿಷಯ ಮಾತಾಡ್ತೀವಿ, ಅದಕ್ಕೇನೆ ಅದು ಫ್ಲೋರೈಡು ಏರಿಯಾ, ಫ್ಲೋರೈಡ್ ಇದ್ದಂಥ ಏರಿಯಾ ಅದು ಮೊದಲಿಂದನು ಅಲ್ವರಾ. ಸೊ ನೀರುಗಳನ್ನ ಅಲ್ಲಿ ಎತ್ತಿನೊಳೆ ತಗೊಂಬಂದು ಕೊಟ್ಟು ಆ ಫ್ಲೋರೈಡ್ ಮುಕ್ತ ಜಿಲ್ಲೆ ಮಾಡಬೇಕು ಅಂತ ಅದನ್ನು ಚಿಂತೆ ಮಾಡಿದ್ರು. ಇವು ನಮ್ಮಲ್ಲಿ ಅದೇ ಪರಿಸ್ಥಿತಿ ಆಗ್ತಾ ಇದೆ. ನಮ್ಗೇನಾಗಿದೆ, 1500 ಅಡಿ ವಿಧಿ ಇಲ್ಲ, ಕುಡಿಲೇಬೇಕು, ಅದಕ್ಕೆ ಅಗತ್ಯ, ಅದಕ್ಕೋಸ್ಕರ 1500 ಅಡಿ ಹೊಡಿತಾರೆ. ನಾವು ಸರ್ಕಾರದ ಮೇಲೆ ಕೇಳೋದೇನಂತಂದ್ರೆ, ಯಾರು ಖಾಸಗಿಯವರು ನೀರು ಮಾರ್ತಿದ್ದಾರೆ ತಪ್ಪೇನಿಲ್ಲ, ಆದರೆ ಅದು ಗುಣಮಟ್ಟದ ಅದೊಂದು ಲ್ಯಾಬ್ ಸರ್ಟಿಫಿಕೇಟ್ ಇರಬೇಕು ಅವ್ರಿಗೆ, ಮೆಡಿಕಲ್ ಅದನ್ನ ಬ್ಯಾನ್ ಮಾಡ್ಬೇಕು. ಅದು ಮತ್ತೆ ಏನು ಮಾನದಂಡ ಮಾಡಬೇಕು ಅಂತ ಕೇಳಿದ್ದೀವಿ. ಟ್ಯಾಂಕರು ಈಗ ಮಧ್ಯಮ ವರ್ಗ ಮತ್ತೆ ತುಂಬಾ ಬಿಲೋ ಪಾವರ್ಟಿ ಏನೇನಿದೆ ಬಹಳ ಕಷ್ಟ ಬೀಳ್ತಾ ಇದ್ದಾರೆ. 1500 ರೂಪಾಯಿಗೆ ದುಡ್ಡೆಲ್ಲ ನೀರಿನ ಟ್ಯಾಂಕರ್ಗೆ ಒಂದು ಕೇಳಿ, ವಾರಕ್ಕೆ 2 ಸರಿ. ಹೌದು, ನನ್ನ ಒಂದು ಇವರು ಬಂದು ನಮ್ಮ ಹತ್ರ ಹೆಣ್ಮಕ್ಳೆಲ್ಲ ಅಳ್ತಾ ಹೇಳಿದ್ರು, 1500 ರೂಪಾಯಿ ಕೊಟ್ಟಿದ್ದೀವಿ, ಅದೇ ಟ್ಯಾಂಕರ್ ಅವನು ಹೇಳ್ತಾನೆ ನನ್ಗೆ ಇನ್ನೊಂದು ವಾರ ನೀವು ಫೋನ್ ಮಾಡಬೇಡಿ, ನನ್ಗೆ ಇನ್ನೊಂದು ವಾರ ಕೊಡೋಕ್ಕಾಗಲ್ಲ, ನೀವು 2000 ಕೊಟ್ಟರು ನಾನು ಕೊಡಲ್ಲ. ಸೊ ನಾವು ಎಲ್ಲಿ ಹೋಗೋದು? ಅದಕ್ಕೆ ಭಾಳ ಕಷ್ಟ. ಸರ್ಕಾರ ಜವಾಬ್ದಾರಿ ತಗೊಳ್ಬೇಕು. ಅದನ್ನ ಎಲ್ಲಿ ನೀರನ್ನು ವ್ಯವಸ್ಥೆ ಮಾಡ್ತಾರೋ ಸಪ್ಲೈ ಮಾಡಿ ಕೊಡಬೇಕು. ನಮ್ಮ ಜನರ ಈ 3 ತಿಂಗಳು ನಮ್ಮನ್ನು ಕಾಪಾಡಬೇಕು. ಇಲ್ಲ ಅಂದರೆ ಬೆಂಗಳೂರಿಂದ ಎಲ್ಲ ಗೂಳೆದ್ದು ಮತ್ತೆ ಎಲ್ಲಾದರೂ ಹೋಗ್ಬೇಕಾಗ್ತದೆ. ಇಲ್ಲೇ ಸ್ಥಳೀಯರೆಲ್ಲ ಕಟ್ಕೊಂಡಿರೋ ಎಲ್ಲೋ ಹೋಗೋಕ್ಕಾಗಲ್ಲ. ಬಟ್ ಬೇರೆ ಅಲ್ಲಲ್ಲ, ಗೂಳೆ ಹೋಗಿ ಬೇರೆ ಪಟ್ಟಣಕ್ಕೆ ಬೆಳಗಾದ್ರೆ ಮತ್ತು ಬೆಂಗಳೂರಿಗೆ ಬರ್ತಾರಲ್ಲ, ಬೆಂಗಳೂರು ಬಿಟ್ಟು 3-4 ತಿಂಗಳು ಕೋವಿಡ್ ಬಂದು ಇಡೀ ನಗರನೇ ಸ್ತಬ್ಧ ಆದಾಗ ಎಲ್ಲರೂ ಬಿಟ್ಟು ಹೋದವರು 1-2 ತಿಂಗಳು 3 ತಿಂಗಳು ಮತ್ತೆ ವಾಪಸ್ ಬಂದಿದ್ದನ್ನು ನೋಡಿದ್ವಿ, ಅಥವಾ ಇಲ್ಲೇ ಇದ್ದದ್ದನ್ನು ನೋಡಿದ್ವಿ. ಇಲ್ಲೇ ಇರೋರಂತೂ ಎಲ್ಗೂ ಹೋಗಕ್ಕೆ ಆಗದೇ ಇಲ್ಲ, ಆಯ್ತಾ? ಅಂಥ ಒಂದು ಪರಿಸ್ಥಿತಿ. ನಾರಾಯಣ ರೆಡ್ಡಿ ಅವರು ಅಂತಿಮವಾಗಿ ಒಂದು ಹಂತಕ್ಕೆ ಬರಬೇಕಾಗುತ್ತೆ. ಯಾಕಂತಂದರೆ ನೀರಿಗೆ ರೇಟ್ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ನೋಡಿ. ವಾರದಲ್ಲಿ 2 ದಿನ ನೀರು 2 ಗಂಟೆಗಳ ಕಾಲ ಬಿಡ್ತಾ ಇದ್ರು ಏರಿಯಾಗಳಲ್ಲಿ. ಬಟ್ ಕೆಲವೊಂದು ಏರಿಯಾಗಳಲ್ಲಿ ಹಿಂಗಾಗ್ಬಿಟ್ಟಿದೆ ಅಂತಂದರೆ ವಾರಕ್ಕೊಂದೇ ಸರಿ ಬರೋದು 45 ನಿಮಿಷ. ಸೊ ಅನಿವಾರ್ಯವಾಗಿ ಅವರು 1 ವಾರ ಮಾಡೋಕ್ಕಾಗಲ್ಲ ಆ ನೀರಲ್ಲಿ. ಟ್ಯಾಂಕರ್ ನೀರು ಹಾಕಿಸ್ಕೊಳ್ಳೇಬೇಕಾದಂಥ ಪರಿಸ್ಥಿತಿ. ನಿಮಗೆ ಗೊತ್ತು, ಬೆಂಗಳೂರು ಮನೆಗಳು ಅಂತ ನಾವು ಸಿಂಗಲ್ ಮನೆಗಳನ್ನು ನೋಡೋಕ್ಕಾಗದೇ ಇಲ್ಲ. ಆ ಮನೆಗಳು ಓನರ್ಗಳ ಪರಿಸ್ಥಿತಿ ಪಜಿತಿ ಅಂತೂ ಹೇಳತೀರ್ದು ಅನ್ನಂಗೆ ಆಗ್ಬಿಟ್ಟಿದೆ. ಬಾಡಿಗೆ ಆಸೆಗೆ ಮನೆ ಮೇಲೆ ಮನೆ ಫ್ಲೋರ್ ಮೇಲೆ ಫ್ಲೋರ್ ಕಟ್ಟಿದವರು ಈಗ ಇರಬರ ದುಡ್ಡೆಲ್ಲ ಇದಕ್ಕೆ ಹಾಕಬೇಕು ಅನ್ನೋ ಪರಿಸ್ಥಿತಿ ಬಂದಿದೆ. ಏನು ಈಗಿರುವಂತಹ ಸೊಲ್ಯೂಷನ್ಸ್ ಅಂತಿಮವಾಗಿ ಏನು ಹೇಳ್ತೀರಿ ಸರ್ ನಿಮ್ಮ ಪ್ರಕಾರ? ಈಗ ಏನಾಗಿದೆ ಅಂದರೆ, ಬೆಂಗಳೂರಲ್ಲಿ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಗೆ ಹೋಗೋರು, ದಿನಕೂಲಿಗೆ ಹೋಗೋರು ನೀರು ಬಿಡ್ತಾರೆ ಅಂತ ನೀರು ಕಾಯಂಗೂ ಇಲ್ಲ, ಕೆಲಸಕ್ಕೆ ಹೋಗಂಗೂ ಇಲ್ಲ, ಈ ಪರಿಸ್ಥಿತಿ ಇದೆ. ಇವತ್ತು ಸರ್ಕಾರಗಳು ಮುಂಜಾಗ್ರತವಾಗಿ ಏನು ಮಾಡಬೇಕು ಅಂತೇಳಿ ಮೊದಲೇ ಮಾಡಬೇಕಾಗಿತ್ತು. 2022ರಲ್ಲಿ ಮಳೆ ಬಿದ್ದಾಗ ನಮ್ಮ ಕಿರಣ್ ಅವ್ರು ಹೇಳೋದಿಲ್ಲ, ಎಲ್ಲ ತೂಬುಗಳು ಏನು ನಮ್ಮ ಕೆರೆ ತೂಬುಗಳಿದಾವಲ್ಲ ಅದನ್ನೆಲ್ಲ ಬಂದ್ ಮಾಡಿದ್ದಾರೆ ಕಾಂಕ್ರೀಟ್ ಹಾಕಿ. ಯಾವುದೇ ನೀರು ಕೆರೆಯಿಂದ ಹೊರಗಡೆ ಹೋಗ್ದಿದ್ದಂಗೆ ಆಲ್ರೆಡಿ ಇಡೀ ನಮ್ಮ ನಗರ ಜಿಲ್ಲೆ ಇರ್ಬೋದು, ಗ್ರಾಮಾಂತರ ಜಿಲ್ಲೆ ಇರ್ಬೋದು, ಆಲ್ಮೋಸ್ಟ್ ಎಲ್ಲ ಕೆರೆಗಳಿಗೂ ಬಂದ್ ಮಾಡಿದ್ದಾರೆ. ಯಾಕೆ ಬಂದ್ ಮಾಡಿದ್ದಾರೆ ಅಂದರೆ, ಕೆರೆಯಲ್ಲಿ ನೀರು ವೇಸ್ಟಾಗಿ ಆಚೆಗೆ ಹೋಗುತ್ತೆ, ಯಾರು ಪ್ಯಾಡಿ ಗದ್ದೆ ಬೆಳೆ ಎಲ್ಲ ಏನೂ ಇಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಇನ್ನೊಂದು ಅವ್ರು ಏನು ಹೇಳೋದಂದ್ರೆ, ಬಾವಿಗಳು ಯಾಕೆ ಮುಚ್ಚಿದ್ರು ಅಂದರೆ, ಬಾವಿಗಳು ಮುಚ್ಚಿಲ್ಲ ಅಂತಂದರೆ ನಿಸ್ವರ್ಣವಾಗಿ ಈ ಪ್ರಾಣಿಗಳು ಯಾವುದಾದ್ರೂ ಹೋದಾಗ, ರಾತ್ರಿ ಹೊತ್ತು ಹೋದಾಗ ಅದ್ರ ಒಳಗಡೆ ಬಿದ್ದಾಗ ಅದು ಮೇಲೆ ಎಕ್ಕಕ್ಕಾಗಲ್ಲ ಅಂಥ ಒಂದು ಪರಿಸ್ಥಿತಿ. ಅದ್ರಲ್ಲಿ ನೀರು ಇರಲ್ಲ, ಸುಮ್ಮನೆ ಡ್ರೈ. ಅಂದರೆ ಈಗ ಒಂದು ಬೋರ್ವೆಲ್ ಹಾಕಿ ಅದು ನೀರಿಲ್ಲ ಅಂದಾಗ ಅದನ್ನ ಮುಚ್ಚಬೇಕು, ಇಲ್ಲಾಂದ್ರೆ ಮಕ್ಕಳು ಬಿದ್ದೋಗಿ ಎಷ್ಟೋ ಕೇಸ್ಗಳಾಗಿವೆ. ಇಂಥ ಪರಿಸ್ಥಿತಿಯಲ್ಲಿ ಆಗಿರೋದ್ರಿಂದ ಅದಕ್ಕೆ ನಾವೇನು ಮಾಡಬೇಕು, ಸರ್ಕಾರಗಳು ನೋಡಿ, ಈಗ ಬೇಸಿಗೆ ಬಂತು, ಈಗ ನೀರು ಅಂತ ಹುಡ್ಕೊಂತಾರೆ. ಈಗ ನಮ್ಮ ಮೊನ್ನೆ ಕಾವೇರಿ ತಮಿಳ್ನಾಡು ಗಲಾಟೆ ಆದಾಗ ರೈತ ಸಂಘದವ್ರು ಮಾತ್ರ ನೀರು ಅಂತ ಹೆದ್ದಾರಿಗಳಲ್ಲಿ ಪಡ್ಕೊಂಡಿವಿ. ಸಾರ್ವಜನಿಕರು ಯಾರು ಏನು ಒಂದು ಉಸಿರು ತೆಗೆದಿಲ್ಲ. ಎಲ್ಲಿ ಬೆಂಗಳೂರಲ್ಲಿ ಈಗ ನೀರು ಅಂತ ಹೇಳ್ತಾರೆ ಅವರು. ಅದರಿಂದ ಓಕೆ ಸರ್, ಫೈನ್ ಸರ್. ನಾನು ಅಂತಿಮವಾಗಿ ಸರ್ ಏನು ಹೇಳ್ತೀರಿ ಸರ್, ಏನು ಬೇಕು ಈಗ? ಬಿಸಿಲ ಜಳ ಧಗೆ ಗಾಯದ ಮೇಲೆ ಬರೆ ಎಳ್ದಂಗೆ ಧಗೆ ಕೂಡ ಜಾಸ್ತಿ ಆಗ್ತಾನೆ ಇದೆ ಕಂಪ್ಯಾರಿಟಿವ್ಲಿ. ಮುಖ್ಯವಾದ ಒಂದು ಅಂಶ ನಾನು ಮರ್ತೋಗ್ಬಿಟ್ಟಿದೆ.
ಒಂದು ಬಂದ್ಬಿಟ್ಟು ನಿಮಗೆ ಬಹುಶಃ ಜಾಗತಿಕ ತಾಪಮಾನ ಮತ್ತು ಕ್ಲೈಮೇಟ್ ಚೇಂಜ್ ಏನಿದೆ ಇದಕ್ಕೂ ಒಂದು ಇದೆ. ಸೊ ನಾವು ಅದನ್ನು ಅಲ್ಲಗೆಳೆಯೋಂಗಿಲ್ಲ. ಅದು ಜೊತೆಗೆ ಸೇರಿರ್ತಕ್ಕಂಥದ್ದು 2 ಡಿಗ್ರಿ ಟೆಂಪರೇಚರಿನ ಒಂದು ವಾತಾವರಣದ ಒಂದು ಇದನ್ನು ನಾವು ನೋಡ್ತಾ ಇರ್ತಕ್ಕಂಥದ್ದು. ನಾನು ಸ್ವಲ್ಪ ಒಳ್ಳೇದಾಗಿ 2 ಡಿಗ್ರಿ ಮುಖ್ಯವಾಗಿ ನಮಗೆ ಇದನ್ನು ಅರ್ಥ ಮಾಡಿಕೊಂಡು ದಟ್ ಇದು ಇದೆ, ಇದು ಬಂದಾಯ್ತು, ಇದರಿಂದ ನಾವು ಏನೇನು ಮಾಡಬೇಕು ಅಂತಕ್ಕಂಥದ್ದನ್ನ ಆಗೋಷ್ಟು ಎಲ್ಲರೂ, ನಾನು ಹೇಳ್ತಕ್ಕಂಥದ್ದು ರೈತರಾಗಲಿ ಅಥವಾ ಇವರಾಗಲಿ, ಸರಿಯಾದ ವಿಜ್ಞಾನಿಗಳ ಹತ್ರ ಮಾತಾಡಿಕೊಂಡು, ಯಾಕಂದ್ರೆ ಅವ್ರಿಗೆಲ್ಲ ಈ ವಿಚಾರಗಳು ಗೊತ್ತಿದೆ, ಮಾತಾಡಿಕೊಂಡು ಮುಂದುವರಿಸಬೇಕೇ ಹೊರತು ಪ್ಲಾನಿಂಗ್ ಅನ್ನ ಮುಂದುವರಿಸಬೇಕೇ ಹೊರತು ಈ ಒಂದು ಸ್ಥಿತಿಯಲ್ಲಿ ಪ್ಲಾನಿಂಗ್ ಅನ್ನೋದು ಇಲ್ಲವೇ ಇಲ್ಲ. ಅಟ್ಲೀಸ್ಟ್ ಪ್ಲಾನಿಂಗ್ ಅನ್ನಾದ್ರೂ ಇವ್ರಗಳ ಹತ್ರ ಇದು ಪೊಲಿಟಿಕಲ್ ಆಗಿ ಇಟ್ಕೊಳ್ತೀರಾ, ಯಾರ ಹತ್ರನೋ ಕೇಳಿ ಮಾಡ್ದು ಇಟ್ಕೊಳ್ತೀರಾ, ಡೆಮೋಕ್ರೆಟಿಕ್ ಬೇಡ. ನೀವು ಎಕ್ಸ್ಪರ್ಟ್ ಏನು ಸಲಹೆ ಕೊಡ್ತಾರೆ ಅದರ ಪ್ರಕಾರವಾಗಿ ಮಾಡುವುದು ತುಂಬಾ ಉತ್ತಮ. ಅದನ್ನ ಮಾಡ್ಲಿ ಅವರು, ಯಾಕಂದ್ರೆ ಎಲ್ಲವನ್ನು ಪರಿಗಣನೆ ತಗೊಂಡು. ಮೇಡಮ್, ನಾನು ಹೇಳ್ಬೇಕಂದ್ರೆ ನೋಡಿ, ಇವಾಗ ಇಷ್ಟು ನಾವು ಎಷ್ಟೆಲ್ಲ ಚರ್ಚೆ ಮಾಡ್ತಿರ್ತೇವೆ ನೋಡಿ, ಪ್ರತಿಯೊಬ್ಬ ನಾಗರಿಕನು ಇವತ್ತಿನ ಒಂದು ಫಂಡಮೆಂಟಲ್ ರೈಟ್ಸ್ ಪ್ರಕಾರ ಪ್ರತಿಯೊಬ್ಬ ಮನುಷ್ಯ ನಮ್ಮ ಜವಾಬ್ದಾರಿ. ಇವಾಗೂ ಅಷ್ಟೇ ನಾನು ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬ ರೈತಾಪಿ ವರ್ಗ ತಮ್ಮ ಹಳ್ಳಿ ವರ್ಗಕ್ಕೆ ತಾನು ಒಬ್ಬ ಎಚ್ಚೆತ್ಕೊಂಡ್ರೆ, ರಾಜ್ಕುಮಾರ್ ಅವರೇ ಹೇಳಿದ್ದಾರೆ, ಬಂಗಾರದ ಮನುಷ್ಯ ಚಿತ್ರದಲ್ಲಿ ಬಹಳ ಅದ್ಭುತವಾಗಿ ಹೇಳಿದ್ದಾರೆ, ಆಗದು ಎಂದು ಕುಳಿತರೆ ಆಗದು ಕೆಲಸ. ಅದೇನೆ ಆ ಮಾತನ್ನ ನಾನು ಉದಾಹರಣೆಯಾಗಿ ಇಟ್ಕೊಂಡು ನಾನು ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬ ರೈತರು ತಮ್ಮ ಹಳ್ಳಿಗಳನ್ನ ಕಾಪಾಡ್ಕೊಳ್ಬೇಕಾದ್ರೆ, ಕುಡಿಯೋ ನೀರಿನ ಅಭಾವ ನಾವು ಕಾಪಾಡ್ಕೊಳ್ಬೇಕಾದ್ರೆ ತಮ್ಮ ಹಳ್ಳಿಗೆ ಬೇಕಾಗುವಂತ ಸೌಕರ್ಯಗಳನ್ನ, ಯಾಕಂದ್ರೆ ಪ್ರತಿ ಗ್ರಾಮ ಪಂಚಾಯತಿನಲ್ಲೂ ಅವ್ರದೇ ಆದಂತ ಫಂಡ್ಸ್ ಇದಾವೆ. ಹೌದು ಮೇಡಮ್, ಸರ್ಕಾರಗಳಿಗೆ ಕಾಯದೆ ಕೂರೋದು ತಪ್ಪು ಮೇಡಮ್. ಸರ್ಕಾರಗಳು ಬರ್ದೇ ಇದ್ದಿದ್ದಾಗ ಸಮಸ್ಯೆ ಇರುವಂತಹ ಹಳ್ಳಿಗಳು ಕೂಡ ಇದೆ ಸರ್. ನಾವು ಅದ್ರ ಬಗ್ಗೆ ಮೇಡಮ್ ಅದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ. ಕಿರಣ್ ಅವ್ರು ಥ್ಯಾಂಕ್ ಯು, ರಾಮಪ್ರಸಾದ್ ಸರ್, ಕೃಷ್ಣಮೂರ್ತಿ ಅವರೇ, ನಾರಾಯಣ ರೆಡ್ಡಿ ಅವರು, 4 ಜನಕ್ಕೂ ಕೂಡ ಧನ್ಯವಾದಗಳು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ. ವೀಕ್ಷಕರೇ ನೋಡ್ತಾ ಇದ್ದೀವಿ, ಒಂದು ಕಡೆಯಿಂದಲೂ ಕೂಡ ನೀರಿನ ಹಾಹಾಕಾರ ಅಂತ ಹೇಳ್ತಾ ಇದ್ದೀವಿ. ಈಗ ಅದೇನೋ ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೊಡಿದ್ರು ಅನ್ನೋ ತರ ಆಲ್ರೆಡಿ ಹಾಹಾಕಾರ ಶುರುವಾಗಿದೆ. ನೀರು ಇಲ್ಲ ಅನ್ನೋ ಪರಿಸ್ಥಿತಿ ಬಂದಿದೆ. ಈಗ ಸಾಲ್ ಮೀಟಿಂಗ್ ಮಾಡಿ ಏನು ಪ್ರಯೋಜನ? ಇದನ್ನ ಸ್ವಲ್ಪ ದಿನಗಳ ಮುಂಚಿನದಾಗೆ ಮಾಡಿ, ಸೊ ಟ್ಯಾಂಕರ್ ನೀರು ಅದೊಂದು ದೊಡ್ಡ ಮಾಫಿಯಾ ಆಗಿದೆ ಅಂತ ಹೇಳ್ತಿದ್ದಾರೆ. ಅದನ್ನ ಬಗೆಹರಿಸೋ ಕೆಲಸವನ್ನು ಆದಷ್ಟು ಬೇಗ BBMP ಮಾಡಬೇಕು. ಇನ್ನು ಇಡೀ ರಾಜ್ಯಾದ್ಯಂತ ಕೂಡ ಯೋಚನೆ ಮಾಡಬೇಕು, ಚಿಂತನೆ ಮಾಡಬೇಕು. ಆಯಾ ಜಿಲ್ಲೆಗಳಿಗೆ ಇದರ ಒಂದು ಹೆಚ್ಚಿನದಾದಂತಹ ಫಂಡ್ ಅಲೋಕೇಟ್ ಮಾಡಿ ಒಂದಷ್ಟು ನೀರನ್ನು ಇಲ್ಲದೆ ಇರುವಂತಹ ಕುಗ್ರಾಮಗಳಿಗೆ ಹರಿಸುವಂತಹ ನಿಟ್ಟಿನಲ್ಲಿ ಅಟ್ಲೀಸ್ಟ್ ಇನ್ನೊಂದು 2-3 ತಿಂಗಳ ಕಾಲ ಮಾಡಲೇಬೇಕಾದ ಅನಿವಾರ್ಯತೆ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ನಾವೇನು ಹೇಳ್ತೀವಿ ಲಾಂಗ್ ಟರ್ಮ್ ಪ್ಲಾನಿಂಗ್ ಅಂತ ಹೇಳ್ತೀವಿ, ಅದನ್ನು ಈಗಲಿಂದನೇ ಮಾಡಿಕೊಂಡ್ರೆ ಅಟ್ಲೀಸ್ಟ್ ಮುಂದಿನ ವರ್ಷ ಇಂಥ ಪರಿಸ್ಥಿತಿ ಬಂದರೆ ಅಲ್ಲಿಂದ ಪಾರಾಗಬಹುದು. ಇಲ್ಲ ಅಂತಂದರೆ ಇನ್ನೂ ಉದ್ವಿಗ್ನ ಆಗ್ಬಿಡುತ್ತೆ ಪರಿಸ್ಥಿತಿ. ಹೇಳೋಕ್ಕಾಗಲ್ಲ, ನೀರಿಲ್ಲ ಅಂದರೆ ಏನು ಹೇಳೋಕ್ಕಾಗತ್ತೆ, ಏನು ಮಾತಾಡೋಕ್ಕಾಗತ್ತೆ? ಸೊ ಅಂಥ ಪರಿಸ್ಥಿತಿಗೆ ಹೋಗದೆ ಇರಲಿ ಅಂತ ಹೇಳ್ತಾ ಈ ಚರ್ಚೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.